ಬನ್ನಿ ಬನ್ನಿ ಭಕ್ತರೆ ಪುಣ್ಯಕ್ಷೇತ್ರಕ್ಕೆ ಬಂದು ಕೇಳಿ ಸಂತರ ಪುಣ್ಯವರವ. ಬನ್ನಿ ಬನ್ನಿ ಭಕ್ತರೆ ಪುಣ್ಯಕ್ಷೇತ್ರಕ್ಕೆ ಬಂದು ಕೇಳಿ ಸಂತರ ಪುಣ್ಯವರವ. ಬನ್ನಿ ಬನ್ನಿ ಭಕ್ತರೆ ಪುಣ್ಯಕ್ಷೇತ್ರಕ್ಕೆ ಬಂದು ಕೇಳಿ ಸಂತರ ಪುಣ್ಯವರವ. ಪರಮಗೆ ಪ್ರಿಯರಾದ ಸಂತ ಅಂತೋಣಿ, ಪರ ಸೇವೆ ಮಾಡಿದ ಸಂತ ಅಂತೋಣಿ, ಧರ್ಮ ವಿರೋಧಿಯ ನಾಡಿನಲ್ಲಿ ಸತ್ಯವ ಬೋಧನೆ ಮಾಡಿದೆ ನೀ. ಬನ್ನಿ ಭಕ್ತರೆ ಪುಣ್ಯಕ್ಷೇತ್ರಕ್ಕೆ ಬಂದು ಕೇಳಿ ಸಂತರ ಪುಣ್ಯವರವ. ಪುರುಷ ಸಂತ ಅಂತೋಣಿ, ಪ್ರವಾದಿಯಾದ ಸಂತ ಅಂತೋಣಿ, ಸೆರೆಯಾಳ ಬಿಡುಗಡೆ ಮಾಡಿದ ಮೃತರಿಗೆ ಜೀವವ ನೀಡಿದ. ಬನ್ನಿ ಬನ್ನಿ ಭಕ್ತರೆ ಪುಣ್ಯಕ್ಷೇತ್ರಕ್ಕೆ ಬಂದು ಕೇಳಿ ಸಂತರ ಪುಣ್ಯವರವ. ಬನ್ನಿ ಬನ್ನಿ ಭಕ್ತರೆ ಪುಣ್ಯಕ್ಷೇತ್ರಕ್ಕೆ ಬಂದು ಕೇಳಿ ಸಂತರ ಪುಣ್ಯವರವ. ನಮ್ಮ ಪಾಲಕ ನಮ್ಮ ಪರಿಪಾಲಕ ನಮ್ಮ ನಿತ್ಯ ಕಾಯ್ವ ಮಹಾಸಂತ ಅಂತೋಣಿ. ನಮ್ಮ ಪಾಲಕ ನಮ್ಮ ಪರಿಪಾಲಕ ನಮ್ಮ ನಿತ್ಯ ಕಾಯ್ವ ಮಹಾಸಂತ ಅಂತೋಣಿ. ಬನ್ನಿ ಬನ್ನಿ ಭಕ್ತರೆ ಪುಣ್ಯಕ್ಷೇತ್ರಕ್ಕೆ ಬಂದು ಕೇಳಿ ಸಂತರ ಪುಣ್ಯವರವ. ಬನ್ನಿ ಭಕ್ತರೆ ಡೋರ್ನಹಳ್ಳಿಗೆ, ಬನ್ನಿ ಬನ್ನಿ ಭಕ್ತರೇ ಪುಣ್ಯಕ್ಷೇತ್ರಕ್ಕೆ, ಪುಣ್ಯಕ್ಷೇತ್ರಕ್ಕೆ. ಧ್ವಜಾರೋಹಣ ಮಾಡುವುದರ ಮೂಲಕ ನಮ್ಮ ಸಂತೋಷವನ್ನು ಹೆಚ್ಚಿಸುತ್ತಾರೆ ಮಾತ್ರವಲ್ಲದ ನಮಗಾಗಿ ಪ್ರಾರ್ಥಿಸಿ ಆಶೀರ್ವದಿಸುವ ಮೂಲಕ ನಮ್ಮೆಲ್ಲರ ಆಧ್ಯಾತ್ಮಿಕತೆಗೆ ಹೆಚ್ಚು ಬೆಂಬಲ ನೀಡುತ್ತಾರೆ. ಅವರ ಯೋಚನೆ, ಅವರ
ಕೆಲಸ ಕಾರ್ಯಗಳು ಎಲ್ಲವೂ ಕೂಡ ಶ್ರೈನ್ ಬಸಲಿಕಾ ಆಗಿರುವ ಈ ಕ್ಷೇತ್ರವನ್ನು ಇನ್ನೂ ಕೂಡ ಹೆಚ್ಚು ವಿಶ್ವದ ಎಲ್ಲೆಡೆ ಅದನ್ನು ಪರಿಚಯಿಸಬೇಕೆಂಬುದು ಅವರ ಧ್ಯೇಯವಾಗಿದೆ. ಆದುದರಿಂದ ಸತತವಾಗಿ ಎಲ್ಲ ರೀತಿಯಲ್ಲಿಯೂ ಪೂಜ್ಯ ಧರ್ಮಾಧ್ಯಕ್ಷರು ದುಡಿಯುತ್ತಾರೆ. ಇಂದು ಪೂಜ್ಯರನ್ನು ನಾವು ಆತ್ಮೀಯವಾಗಿ ಸ್ವಾಗತಿಸುವಾಗ ಈ ಬಲಿಪೂಜೆಗೆ ಬಂದಿರುವಂತಹ ಪೂಜ್ಯ ಗುರುಗಳನ್ನು, ಇಲ್ಲಿರುವಂತಹ ಎಲ್ಲ ಭಕ್ತಾದಿಗಳನ್ನು ಬಲಿಪೂಜೆಗೆ ಮತ್ತು ಧ್ವಜಾರೋಹಣ ಕಾರ್ಯಕ್ಕೆ, ವಿಶೇಷವಾಗಿ ಬಲಿಪೂಜೆಯ ನಂತರ ಮಿರಾಕಲ್ ಸ್ಟ್ಯಾಚ್ಯು ಅದ್ಭುತದ ಸಂತ ಅಂತೋನಿಯವರ ಪ್ರತಿಮೆಯನ್ನು ತೆಗೆದುಕೊಂಡು ಊರ ಸುತ್ತ ನಾವು ಮೆರವಣಿಗೆ ಹೋಗುತ್ತೇವೆ. ಆ ಮೆರವಣಿಗೆಯಲ್ಲಿ ಎಲ್ಲರೂ ಕೂಡ ಭಾಗವಹಿಸಿ ನಿಮ್ಮ ದೀನ ಪ್ರಾರ್ಥನೆಗಳನ್ನು, ಕೋರಿಕೆಗಳನ್ನು ಒಪ್ಪಿಸಿಕೊಡಿರಿ. ಅನೇಕ ಕಾರ್ಯಗಳಿಗಾಗಿ ಪ್ರಾರ್ಥಿಸಲು ಬಂದಿದ್ದೀರಿ. ಸಂತ ಅಂತೋನಿಯವರು ಖಂಡಿತವಾಗಿ ಅವರ ಬಿನ್ನಹದ ಮೂಲಕ ದೇವರು ಅವರಿಗೆ ಅನುಗ್ರಹಿಸಿದಂತಹ ಶಕ್ತಿ ವರದಾನಗಳನ್ನು ಮೂಲಕ ನಮ್ಮನ್ನು ಆಶೀರ್ವದಿಸುತ್ತಾರೆ, ನಮ್ಮ ಕುಟುಂಬವನ್ನು ಆಶೀರ್ವದಿಸುತ್ತಾರೆ. ಪೂಜ್ಯ ಧರ್ಮಾಧ್ಯಕ್ಷರನ್ನು, ಪೂಜ್ಯ ಗುರುಗಳನ್ನು ಮತ್ತು ಎಲ್ಲ ಭಕ್ತಾದಿಗಳನ್ನು ಈಗ ಧ್ವಜಾರೋಹಣ ಕಾರ್ಯಕ್ಕೆ ಮತ್ತು ನಡೆಯಲಿರುವ ಎಲ್ಲ ಆಧ್ಯಾತ್ಮಿಕ ಕಾರ್ಯಗಳಿಗೆ ತುಂಬ ಹೃದಯದಿಂದ ನಾವು ಸ್ವಾಗತಿಸುತ್ತೇವೆ. ಪಿತನ ಮತ್ತು ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಶಾಂತಿ ನಿಮ್ಮೊಡನೆ ಇರಲಿ. ಪ್ರಿಯ ಸಹೋದರ ಸಹೋದರರೇ, ಸಂತ ಅಂತೋನಿಯವರ ಹಬ್ಬದ ನಿಮಿತ್ತ ಅವರ ಗೌರವಾರ್ಥ ಧ್ವಜಾರೋಹಣವನ್ನು ಮಾಡಲು ನಾವು ಇಲ್ಲಿ ನೆರೆದಿದ್ದೇವೆ. ಹಳೆಯ ಒಡಂಬಡಿಕೆಯಲ್ಲಿ ನಾವು ಓದುವಂತೆ ದೇವರ ಮತ್ತು ಅವರ ಸೇವಕ ಮೋಸೆಯ ವಿರುದ್ಧ ಗುಣಗಾಡಿ ಪಾಪಗೈದ ಇಸ್ರಾಯೇಲರು ವಿಷ ಸರ್ಪಗಳ ಕಡಿತದಿಂದ ಸಾಯುವ ಶಾಪಕ್ಕೆ ಗುರಿಯಾದರು. ತಮ್ಮ ತಪ್ಪಿನ ಅರಿವಾದಾಗ ವರ್ತನೆ ಹೊಂದಿ ದೇವರಿಗೆ ಮೊರೆ ಇಟ್ಟರು. ಮನಸ್ತಾಪಪಟ್ಟ ಅವರ ರಕ್ಷಣೆಗಾಗಿ ದೇವರ ಆದೇಶದ ಮೇರೆಗೆ ಮೋಸೆ ಕಂಚಿನ ಸರ್ಪವೊಂದನ್ನು ಮಾಡಿ ಅದನ್ನು ಒಂದು ಸ್ತಂಭದ ಮೇಲೆ ಏರಿಸಿದನು. ವಿಷ ಸರ್ಪಗಳ ಕಡಿತಕ್ಕೆ ಒಳಗಾದವರು ಆ ಧ್ವಜವನ್ನು ಇಚ್ಛಿಸಿದಾಗ ಸಾವಿನಿಂದ ಪಾರಾದರು. ಅದು ಪಾಪ ಮತ್ತು ನಿತ್ಯ ಮರಣದಿಂದ ನಮ್ಮನ್ನು ರಕ್ಷಿಸಲು ಶಿಲುಬೆಗೆ ಏರಿಸಿದ ಪ್ರಭು ಯೇಸುವಿನ ಮುನ್ಸೂಚಿಯಾಗಿತ್ತು. ನಾವೀಗ ಮಾಡಲಿರುವ ಧ್ವಜಾರೋಹಣ ನಮ್ಮ ರಕ್ಷಣೆಯನ್ನು ನೆನಪಿಗೆ ತರಲಿ, ಪಾಪವನ್ನು ತೊರೆದು ದೇವರತ್ತ ತಿರುಗಲು ಇದು ನಮ್ಮೆಲ್ಲರನ್ನು ಆಹ್ವಾನಿಸಲಿ. ಈಗ ದೇವರ ವಾಕ್ಯವನ್ನು ಶುಭ ಸಂದೇಶದಿಂದ ಕೇಳೋಣ. ಪ್ರಭು ನಿಮ್ಮೊಡನೆ ಇರಲಿ, ಆತ್ಮದೊಡನೆಯೂ ಇರಲಿ. ಇಸ್ರಾಯೇಲರು ಹೋರ್ ಬೆಟ್ಟದಿಂದ ಹೊರಟು ಎದೋಮ್ಯರ ನಾಡನ್ನು ಸುತ್ತಿಕೊಂಡು ಹೋಗುವುದಕ್ಕೆ ಕೆಂಪು ಕಡಲಿನ ಮಾರ್ಗವಾಗಿ ಪ್ರಯಾಣ ಮಾಡಿದರು. ಈ ಮಾರ್ಗದ ಆಯಾಸದಿಂದ ಅವರಿಗೆ ಬೇಸರವಾಯಿತು. ಆಗ ಅವರು ದೇವರಿಗೂ ಮೋಶೆಗೂ ವಿರುದ್ಧ ಮಾತನಾಡತೊಡಗಿದರು. ನೀವು ನಮ್ಮನ್ನು ಈ ಮರಳುಗಾಡಿನಲ್ಲಿ ಕೊಲ್ಲಬೇಕೆಂದು ಈಜಿಪ್ಟ್ ದೇಶದಿಂದ ಕರೆದುಕೊಂಡು ಬಂದಿರೋ? ಇಲ್ಲಿ ಆಹಾರವಿಲ್ಲ, ನೀರೂ ಇಲ್ಲ. ಈ ನಿಸ್ಸಾರವಾದ ಆಹಾರವನ್ನು ತಿಂದು ತಿಂದು ನಮಗೆ ಬೇಸರವಾಗಿದೆ ಎಂದು ಹೇಳತೊಡಗಿದರು. ಅದಕ್ಕೆ ಸರ್ವೇಶ್ವರ ವಿಷ ಸರ್ಪಗಳನ್ನು ಅವರ ನಡುವೆ ಬರಮಾಡಿದರು. ಅವು ಆ ಜನರನ್ನು ಕಚ್ಚಿದವು. ಬಹುಜನ ಸತ್ತು ಹೋದರು. ಆಗ ಜನರು ಮೋಶೆಯ ಬಳಿಗೆ ಬಂದು,
ನಾವು ನಿಮಗೂ ಸರ್ವೇಶ್ವರನಿಗೂ ವಿರುದ್ಧ ಮಾತನಾಡಿ ದೋಷಿಗಳಾಗಿದ್ದೆವು. ಈ ಸರ್ಪಗಳು ನಮ್ಮನ್ನು ಬಿಟ್ಟು ತೊಲಗುವಂತೆ ಸರ್ವೇಶ್ವರನನ್ನು ಪ್ರಾರ್ಥಿಸಿ ಎಂದು ಹೇಳಿಕೊಂಡರು. ಮೋಶೆ ಜನರ ಪರವಾಗಿ ಪ್ರಾರ್ಥಿಸಿದನು. ಸರ್ವೇಶ್ವರ ಅವನಿಗೆ, ನೀನು ಕಂಚಿನಿಂದ ವಿಷ ಸರ್ಪದ ಆಕಾರವನ್ನು ಮಾಡಿಸಿ ಧ್ವಜ ಸ್ತಂಭದ ಮೇಲೆ ಎತ್ತಿ ನಿಲ್ಲಿಸು. ಸರ್ಪಗಳಿಂದ ಗಾಯಗೊಂಡ ಪ್ರತಿಯೊಬ್ಬನು ಅದನ್ನು ನೋಡಿ ಬದುಕಿಕೊಳ್ಳುವನು ಎಂದು ಆಜ್ಞಾಪಿಸಿದರು. ಅಂತೆಯೇ ಮೋಶೆ ಕಂಚಿನಿಂದ ಸರ್ಪದ ಆಕಾರವನ್ನು ಮಾಡಿಸಿ ಧ್ವಜ ಸ್ತಂಭದ ಮೇಲೆ ಇರಿಸಿದನು. ಸರ್ಪಗಳಿಂದ ಗಾಯಗೊಂಡವರಲ್ಲಿ ಯಾರು ಯಾರು ಆ ಕಂಚಿನ ಸರ್ಪವನ್ನು ಲಕ್ಕೆ ಬಿಟ್ಟು ನೋಡಿದರೋ ಅವರೆಲ್ಲರೂ ಬದುಕಿಕೊಂಡರು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರಿಯ ಸಹೋದರ ಸಹೋದರರೇ, ಸಂತ ಅಂತೋನಿ ಅವರ ಹಬ್ಬದ ಉತ್ಸವದ ನಿಮಿತ್ತ ಅವರ ಗೌರವಾರ್ಥ ಧ್ವಜಾರೋಹಣವನ್ನು ಮಾಡುತ್ತೇವೆ. ಈ ಸಂದರ್ಭದಲ್ಲಿ ಹಬ್ಬದ ಆಚರಣೆಗೆ ಅಗತ್ಯವಿರುವ ಎಲ್ಲ ಕೃಪಾವರಗಳಿಗಾಗಿ ಪಿತಾ ದೇವರನ್ನು ನಾವೀಗ ಧೈರ್ಯದಿಂದ ಪ್ರಾರ್ಥಿಸೋಣ. ನಿಮ್ಮ ಉತ್ತರ: ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಪ್ರಭು ಸಂತ ಮಹಾ ಅಂತೋಣಿಯವರ ಹಬ್ಬದ ನಿಮಿತ್ತ ಧ್ವಜಾರೋಹಣ ಮಾಡಲು ಇಲ್ಲಿ ನೆರೆದಿರುವ ನಾವೆಲ್ಲರೂ ಸಂತ ಅಂತೋಣಿಯವರ ಬೋಧನೆಯನ್ನು ಆದರ್ಶನವನ್ನು ಪಾಲಿಸುತ್ತಾ ಸ್ವರ್ಗ ಸಾಮ್ರಾಜ್ಯದ ಸೌಭಾಗ್ಯಕ್ಕೆ ನಮ್ಮ ಮನಗಳನ್ನು ಸಿದ್ಧಪಡಿಸಲು ಬೇಕಾದ ಕೃಪಾವರಗಳನ್ನು ನೀಡಿರೆಂದು ಪ್ರಾರ್ಥಿಸೋಣ. ಈ ಹಬ್ಬದ ಆಚರಣೆಗಾಗಿ ನಾವು ಕೈಗೊಳ್ಳುತ್ತಿರುವ ಸಕಲ ಸಿದ್ಧತೆಗಳು ಸುಗಮವಾಗಿ ಸಾಗಿ ನಮ್ಮ ಧರ್ಮಕೇಂದ್ರ ಮತ್ತು ಧರ್ಮಕ್ಷೇತ್ರದ ಎಲ್ಲ ಕುಟುಂಬಗಳು ಪ್ರೀತಿಯಲ್ಲೂ ಐಕ್ಯತೆಯಲ್ಲೂ ಬಾಳಲು ಇವು ನೆರವಾಗುವಂತೆ ಮಾಡಲೆಂದು ಪ್ರಾರ್ಥಿಸೋಣ. ಮೇಲಿರುವ ಈ ಧ್ವಜದ ತನ್ನನ್ನು ಈಕ್ಷಿಸುವ ಸರ್ವರನ್ನು ಪ್ರಾರ್ಥನೆ ಮತ್ತು ದೇವರ ವಾಕ್ಯದ ಧ್ಯಾನಕ್ಕೆ ಆಕರ್ಷಿಸಲಿ. ಈಗ ಎಲ್ಲರೂ ಮನ ಪರಿವರ್ತನೆ ಹೊಂದಿ ದೇವರ ಸನ್ನಿಧಿಗೆ ಬಂದು ತಮ್ಮ ಬಾಳಿಗೆ ಬೇಕಾದ ಶಾಂತಿ ಸಮಾಧಾನವನ್ನು ಮತ್ತು ಆಶೀರ್ವಾದವನ್ನು ಹೇರಳವಾಗಿ ಪಡೆಯುವಂತೆ ಪ್ರಾರ್ಥಿಸೋಣ. ಸರ್ವಸತ್ತ ತಂದೆಯೇ, ಸಂತ ಅಂತೋನಿ ಅವರ ಹಬ್ಬದ ಗೌರವಾರ್ಥ ಧ್ವಜಾರೋಹಣ ಮಾಡಲು ನೆರೆದಿರುವ ನಿಮ್ಮ ಭಕ್ತರ ಭಿನ್ನಗಳನ್ನು ದಯೆಯಿಂದ ಆಲಿಸಿರಿ. ನಮ್ಮ ಹಬ್ಬದ ಆಚರಣೆಗೆ ಮತ್ತು ದೈನಂದಿನ ಜೀವನಕ್ಕೆ ಬೇಕಾದ ಎಲ್ಲ ಕೃಪಾವರಗಳನ್ನು ನಮಗೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಾವು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸಿರಿ, ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯ, ಪ್ರಸಾದ ಪೂರ್ಣಿಗೆ ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಪರಿಶುದ್ಧ ಮರಿಯಾಗೆ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ಕರುಣಾಳುವ ತಂದೆಯೇ, ಸಂತ ಅಂತೋನಿಯವರ ಹಬ್ಬದ ಗೌರವಾರ್ಥ ಆರೋಹಣ ಮಾಡಲಿರುವ ಹಾಗೂ ನಮ್ಮ ವಿಶ್ವಾಸವನ್ನು ಸೂಚಿಸುವ ಈ ಧ್ವಜವನ್ನು ಆಶೀರ್ವದಿಸಿರಿ. ಈ ಧ್ವಜ ಪಾಪ, ಪಿಶಾಚಿ ಮತ್ತು ಮರಣದ ಮೇಲೆ ಕ್ರಿಸ್ತರು ಗಳಿಸಿದ ವಿಜಯದ ಸಂಕೇತವಾಗಲಿ. ಈ ಹಬ್ಬವನ್ನು ಕೊಂಡಾಡುತ್ತಿರುವ ನಮ್ಮೆಲ್ಲರ ಜೀವನ ಹಾಗೂ ನಡೆನುಡಿ ಈ ಧ್ವಜರಂತೆ ಸರ್ವರನ್ನು
ಪ್ರಭು ಕ್ರಿಸ್ತರತ್ತ ಆಕರ್ಷಿಸಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ನಾವು ಪ್ರಾರ್ಥಿಸುತ್ತೇವೆ. ಆಮೆನ್. ಆಲಯಕ್ಕೆ ದಿವ್ಯ ಪರಮನ ಸನ್ನಿಧಿಗೆ ದೇವನ ಪೂಜಿಸಲು ಹೊಸ ಬದುಕನ್ನು ಯಾಚಿಸಲು ಚಿರುತವು ಒಲುಮೆಯಲಿ ನಾವೆಲ್ಲರೂ ಒಂದಾಗುವ ನೆಮ್ಮದಿ ನಗೆಯ ನಾವು ಚೆಲ್ಲುತ್ತ ನಲಿದಾಡುವ ಕ್ರಿಸ್ತನ ಮುಖವ ನೋಡಿ ಆ ಪ್ರೀತಿಯ ಕರೆಯ ಕೇಳಿ ಬವಣೆಯು ಅಳಿಯುವುದು ನುಡಿಯುವ ಮಾತುಗಳೆಲ್ಲ ಆ ಪಾವನ ಸ್ವರವ ಸಾರಿ ಸಮತೆಯ ಪಡೆಯುವುದು. ಕ್ರಿಸ್ತನ ಮುಖವ ನೋಡಿ ಆ ಪ್ರೀತಿಯ ಕರೆಯ ಕೇಳಿ ಬವಣೆಯು ಅಳಿಯುವುದು ನುಡಿಯುವ ಮಾತುಗಳೆಲ್ಲ ಆ ಪಾವನ ಸ್ವರವ ಸಾರಿ ಸಮತೆಯ ಪಡೆಯುವುದು. ಹೃದಯದ ಸುಮವು ಅರಳಿ ಮಮತೆಯ ಕಂಪು ಅರವಿ ಮನಸ್ಸಿನ
ಜೀವನ ಗುರಿಯು ಚಿರನೂತನ ಮಾಡಿನ ಸುದಿ ಮರೆಯದೆ ಬಾಳುವ ಪಾಪದ ಜೀವನ ಮರೆತು ನಾವೆಲ್ಲರೂ ಜೊತೆಯಲ್ಲಿ ಬೆರೆತು ಸ್ತುತಿಯನ್ನು ಹಾಡುವ ಜೀವವೇ ದೇವರ ಗುರಿಯು ಚಿರನೂತನ ಮಾಡಿನ ಸುದೆಯು ಮರೆಯದೆ ಬಾಳುವ ಪಾಪದ ಜೀವನ ಮರೆತು ನಾವೆಲ್ಲರ ಜೊತೆಯಲ್ಲಿ ಬೆರೆತು ಸ್ತುತಿಯನ್ನು ಹಾಡುವ ಮನದಲ್ಲಿ ಜ್ಯೋತಿ ಬೆಳಗಿ ಕಳೆಯಲು ಕವಿದ ಇರುಳು ಆತ್ಮನ ಜ್ಞಾನ ಬರವು ನಮಗೆಂದೆಂದು ಮರೆಯಲಿ ಬನ್ನಿರಿ ಆಲಯಕ್ಕೆ ಪ್ರಿಯ ಪರಮನ ಸನ್ನಿಧಿಗೆ ದೇವನ ಪೂಜಿಸಲು ಹೊಸ ಬದುಕನ್ನು ಯಾಚಿಸಲು ನಿರುತವು ಒಲುಮೆಯಲಿ ನಾವೆಲ್ಲರೂ ಒಂದಾಗುವ ನೆಮ್ಮದಿವು ನಗೆಯ ನಾವು ಚೆಲ್ಲುತ್ತ ನಲಿದಾಡುವ. ಪ್ರಭು ಯೇಸುವಿನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಇಂದಿನ ಬಲಿಪೂಜೆಯ ಮೂಲಕ ವಿಶೇಷವಾಗಿ ಹುಟ್ಟಿದ ಹಬ್ಬದ ದಿನದಲ್ಲಿ ವಿಶೇಷ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸಿದ ಎಲ್ಲರಿಗಾಗಿಯೂ, ಮದುವೆಯ ವಾರ್ಷಿಕೋತ್ಸವದ ದಿನದಲ್ಲಿ ಬೆಳ್ಳಿ ಹಬ್ಬದ ಕೋರಿಕೆಗಳಿಗಾಗಿ ಪ್ರಾರ್ಥಿಸಿದ ಎಲ್ಲರಿಗಾಗಿಯೂ, ಕುಟುಂಬದ ಅವಶ್ಯಕತೆಗಳಿಗಾಗಿ ಪ್ರಾರ್ಥಿಸಿದ ಎಲ್ಲ ಕುಟುಂಬಗಳಿಗಾಗಿಯೂ, ಕುಟುಂಬಗಳಲ್ಲಿ ಮೃತಪಟ್ಟ ಎಲ್ಲ ಸಹೋದರ ಸಹೋದರಿಯರ ಆತ್ಮರಕ್ಷಣೆಗಾಗಿಯೂ, ಕುಟುಂಬದಲ್ಲಿ ಸಮಾಧಾನಕ್ಕಾಗಿಯೂ ಸಂತೋಷಕ್ಕಾಗಿಯೂ ಮತ್ತು ಇಲ್ಲಿ ನಡೆದಿರುವಂತಹ ಎಲ್ಲರ ಅಭಿಪ್ರಾಯಗಳಿಗಾಗಿ ಈ ಬಲಿಯ ಮೂಲಕ ಪ್ರಾರ್ಥಿಸಿ ಒಪ್ಪಿಸಿ ಕೊಡಲಾಗುವುದು. ಪಿತನ ಮತ್ತು ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಶಾಂತಿ ನಿಮ್ಮೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ಪ್ರಿಯ ಸಹೋದರ ಸಹೋದರರೇ, ನಾವು ಅನುಗ್ರಹದ ಭರವಸೆಯ 2025ನೆಯ ಈ ಜೂಬಿಲಿ ವರ್ಷದಲ್ಲಿ ಇದ್ದೇವೆ. ಈ ವರುಷವಾಗಿದೆ ಭರವಸೆಯ ವರುಷ. ದೇವರು ನಮಗೆ ಈ ವರ್ಷವನ್ನು ಕೊಟ್ಟದಕ್ಕಾಗಿ ದೇವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. 2025 ವರ್ಷದ ಹಿಂದೆ ಪ್ರಭು ಯೇಸು ಕ್ರಿಸ್ತರು ಜನಿಸಿದ ಈ ವರ್ಷವಾಗಿದೆ. ಅದಕ್ಕಾಗಿಯೇ ಈ ವರ್ಷವಾಗಿದೆ ಅನುಗ್ರಹದ ದೇವರ ಆಶೀರ್ವಾದದ ವರುಷ. ಈ ವರ್ಷದಲ್ಲಿ ಈ ಅಂತೋನಿಯವರ ದೋರ್ನಹಳ್ಳಿ ಪವಾಡಗಾರ ಅಂತೋನಿಯವರ ಹಬ್ಬವನ್ನು ಆಚರಿಸಲು ಧ್ವಜಾರೋಹಣ ಮಾಡಿ ಇಲ್ಲಿ ನಾವು ಸೇರಿದ್ದೇವೆ.
ಜನರ ಮೇಲೆ ನಿಮಗಿದ್ದ ಪ್ರೀತಿ ದೇವರಲ್ಲಿ ನಿಮ್ಮನ್ನು ಶಕ್ತಿಭರಿತರನ್ನಾಗಿ ಮಾಡಿತು. ನೀವು ನಮಗಾಗಿ ದೇವರಲ್ಲಿ ಒಂದೇ ಒಂದು ಮಾತು ನುಡಿದರೆ ಸಾಕು, ಪ್ರಭುವು ನಮಗೆ ಬೇಕಾದ ವರಗಳನ್ನು ಮಳೆಯೋಪಾದಿ ಸುರಿಸುವರು. ನಿಮ್ಮ ಸಹೋದರ ಸಹೋದರಿಯರಾಗಿ ಇರುವ ನಮ್ಮನ್ನು ಕರುಣೆಯಿಂದ ಈಕ್ಷಿಸಿರಿ. ನಮ್ಮ ಕುಂದು ಕೊರತೆಗಳನ್ನು, ಕೋರಿಕೆಗಳನ್ನು, ಕಷ್ಟಗಳನ್ನು ದೇವರಲ್ಲಿ ಬಿನ್ನವಿಸಿರಿ. ದುಷ್ಟಶಕ್ತಿಗಳನ್ನು ತೊಲಗಿಸುವರಾದ ದೋರ್ನಳ್ಳಿ ಮಾ ಸಂತ ಅಂತೋಣಿಯವರೇ, ಇಹಲೋಕದಲ್ಲಿ ಜೀವಿಸುವ ಎಲ್ಲರನ್ನು ಆಶೀರ್ವದಿಸುವ ನೀವೇ. ದೇವರ ಆಶೀರ್ವಾದಗಳನ್ನು ಪಡೆದುಕೊಳ್ಳುವ ನೀವೇ. ನಮ್ಮ ಹೃದಯಗಳನ್ನು ದೈವ ಪ್ರೀತಿ ಎಂಬ ಜ್ವಾಲೆಯಲ್ಲಿ ಉರಿಯುವಂತೆ ಮಾಡಿರಿ. ಪಾಪವನ್ನು ಬಿಟ್ಟು ಪರಿಶುದ್ಧತೆಯನ್ನು ಪಡೆಯಲು ಅನುಗ್ರಹಿಸಿರಿ. ದೈವ ಪ್ರೀತಿಯಲ್ಲಿ ಶ್ರೇಷ್ಠರೆನಿಸಿರುವ ದೋರ್ನಳ್ಳಿ ಮಾ ಸಂತ ಅಂತೋಣಿಯವರೇ, ನಾವು ಕ್ರಿಸ್ತರ ಸಾಕ್ಷಿಗಳಾಗಿ ಬಾಳಲು ನಮ್ಮನ್ನು ಆಶೀರ್ವದಿಸಿರಿ. ನಮ್ಮ ಅವಶ್ಯಕತೆಗಳಲ್ಲೂ ಶೋಧನೆಗಳಲ್ಲೂ ನಿಮ್ಮಲ್ಲಿ ಮೊರೆಯಿಡುವಾಗ ನಮ್ಮ ಪ್ರಾರ್ಥನೆಯನ್ನು ಆಲಿಸಿ ನಮಗೆ ನೆರವಾಗಿರಿ. ನಮ್ಮ ಇತರ ಅವಶ್ಯಕತೆಗಳಿಗಾಗಿ ಪ್ರಾರ್ಥಿಸೋಣ. ನಿಮ್ಮ ಸಹಾಯವನ್ನು ಬೇಡುವ ಭಕ್ತರಿಗೆ ಆಶ್ರಯದಾತರಾಗಿರುವ ದೋರ್ನಳ್ಳಿ ಮಾ ಸಂತ ಅಂತೋಣಿಯವರೇ, ನೀವು ಬಾಳ ಯೇಸುವನ್ನು ನಿಮ್ಮ ಕರಗಳಲ್ಲಿ ಸ್ವೀಕರಿಸಿದ್ದೀರಿ. ಆದರೆ ನಾವು ಪಾಪಕ್ಕೆ ಬಲಿಯಾಗಿ ರೋಗ ರುಜಿನದಿಂದ ನರಳುತ್ತಿದ್ದೇವೆ. ನಿರುದ್ಯೋಗ ಸಮಸ್ಯೆಯಿಂದ ಕಷ್ಟಕ್ಕೆ ಒಳಗಾಗಿದ್ದೇವೆ. ನಿಮ್ಮ ಪ್ರಾರ್ಥನೆಯ ಫಲವಾಗಿ ಈ ಕಣ್ಣೀರ ಕಣ್ಣಿಯಿಂದ ನಮ್ಮನ್ನು ಕಾಪಾಡಿರಿ. ನಮ್ಮ ಪ್ರಲಾಪದ ಕಣ್ಣೀರು ನೋಡಿಸಿ ನಿಮ್ಮ ಸನ್ನಿಧಿಗೆ ಬಂದಿರುವ ನಮಗೆ ಆಶ್ರಯದಾತರಾಗಿರಿ. ವ್ಯಾಧಿಗಳನ್ನು ಗುಣಪಡಿಸುವ ದೋರ್ನಳ್ಳಿ ಮಾ ಸಂತ ಅಂತೋಣಿಯವರೇ, ಬಾಲ ಯೇಸುವಿನಲ್ಲಿ ನಿಮಗಿದ್ದ ಪ್ರೀತಿಯನ್ನು ಸ್ಮರಿಸಿ ನಿಮ್ಮಲ್ಲಿಗೆ ಬಂದು ಮೊರೆಯಿಡುತ್ತೇವೆ. ಕಷ್ಟಗಳಿಗೆ ಆಶ್ರಯವೇ, ಸಕಲ ಸಂಕಷ್ಟಗಳಿಂದ ನಮ್ಮನ್ನು ಪಾರು ಮಾಡಿರಿ. ಆದರೆ ನಾವು ಇನ್ನೂ ಕಷ್ಟಪಡಬೇಕೆಂದು ದೈವಚಿತ್ತವಾಗಿದ್ದರೆ ನಾವು ಅವುಗಳನ್ನು ಪ್ರೀತಿಯಿಂದಲೂ ತಾಳ್ಮೆಯಿಂದಲೂ ಸ್ವೀಕರಿಸಲು ಶಕ್ತಿ ಸಾಮರ್ಥ್ಯವನ್ನು ದಯಪಾಲಿಸಿರಿ. ಈ ಕೋರಿಕೆಗಳನ್ನೆಲ್ಲ ನಮ್ಮ ಒಳ್ಳೆಯ ಕಾರ್ಯಗಳ ಪ್ರಯುಕ್ತವಲ್ಲ, ಆದರೆ ನಿಮ್ಮ ಪ್ರೀತಿಯಲ್ಲಿ ನಂಬಿಕೆಟ್ಟು ಕೇಳಿಕೊಳ್ಳುತ್ತೇವೆ. ಸಹೋದರ ಸಹೋದರಿಯರೇ, ಈ ಬಲಿಪೂಜೆಯನ್ನು ನಾವು ಯೋಗ್ಯ ರೀತಿಯಲ್ಲಿ ಅರ್ಪಿಸಲು ನಾವು ಮಾಡಿದೆಲ್ಲ ಪಾಪಗಳನ್ನು ನೆನೆದು ಪಶ್ಚಾತ್ತಾಪಪಟ್ಟು ದೇವರ ಕರುಣೆಯನ್ನು ಬೇಡಿಕೊಳ್ಳೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರರೇ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸಿದ್ದೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ ನಿಮ್ಮನ್ನು ನನಗಾಗಿ ನಮ್ಮ ದೇವರಲ್ಲಿ ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್.
ಸುಮನಸ್ಥರಿಗೆ ಶಾಂತಿ ಶಾಂತಿ ಶಾಂತಿ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ ಮಹಿಮೆ. ಭೂಮಿಯಲ್ಲಿ ಸುಮನಸ್ಥರಿಗೆ ಶಾಂತಿ ಶಾಂತಿ ಶಾಂತಿ. ದೇವರೇ ಸ್ವರ್ಗದ ರಾಜರೇ, ಸರ್ವಶಕ್ತ ದೇವ ಪಿತನೇ, ನಾವು ನಿಮ್ಮನ್ನು ಸ್ತುತಿಸುತ್ತೇವೆ, ಭಜಿಸುತ್ತೇವೆ, ಆರಾಧಿಸುತ್ತೇವೆ, ಮಹಿಮೆ ಪಡಿಸುತ್ತೇವೆ. ನಿಮ್ಮ ಉನ್ನತ ಮಹಿಮೆಗಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ ಮಹಿಮೆ. ಭೂಮಿಯಲ್ಲಿ ಸುಮನಸ್ಥರಿಗೆ ಶಾಂತಿ ಶಾಂತಿ ಶಾಂತಿ. ಪ್ರಭು ಯೇಸು ಕ್ರಿಸ್ತರೇ, ಏಕೈಕ ಪುತ್ರರೇ, ಪ್ರಭು ದೇವರೇ, ದೇವರ ಕುರಿಮರಿಗೆ, ಪಿತನ ಪುತ್ರರೇ, ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮಗೆ ದಯೆ ತೋರಿ, ಲೋಕದ ಪಾಪವ ಪರಿಹರಿಸುವವರೇ, ಪ್ರಾರ್ಥನೆಯನ್ನು ಅಂಗೀಕರಿಸಿರಿ. ಪಿತನ ಬಲಗಡೆ ಆಸೀನರಾಗಿರುವವರೇ, ನಮಗೆ ದಯೆ ತೋರಿ, ನಮಗೆ ದಯೆ ತೋರಿ. ಮೌನತದಲ್ಲಿ ದೇವರಿಗೆ ಮಹಿಮೆ ಮಹಿಮೆ. ಭೂಮಿಯಲ್ಲಿ ಸುಮನಸ್ಥರಿಗೆ ಶಾಂತಿ ಶಾಂತಿ ಶಾಂತಿ. ನೀವೊಬ್ಬರೇ ಶುದ್ಧರು, ನೀವೊಬ್ಬರೇ ಪ್ರಭು, ನೀವೊಬ್ಬರೇ ಉನ್ನತರು, ಯೇಸು ಕ್ರಿಸ್ತರೇ. ಪವಿತ್ರಾತ್ಮರೊಡನೆ ಇರುವವರೇ, ದೇವರ ಪಿತನ ಮಹಿಮೆಯಲ್ಲಿ ಇರುವವರು ನೀವು. ಪ್ರಾರ್ಥಿಸೋಣ. ಸರ್ವಶಕ್ತರಾದ ನಿತ್ಯ ದೇವರೇ, ಸಂತ ಅಂತೋನಿಯವರು ನಿಮ್ಮ ಭಕ್ತರಿಗೆ ಬೋಧಿಸುವುದರಲ್ಲಿ ಪ್ರಖ್ಯಾತರಾಗಿಯೂ ಅವರ ಅವಶ್ಯಕತೆಗಳಲ್ಲಿ ಆಶ್ರಯದಾತರಾಗಿಯೂ ಬಾಳಿದರು. ಈ ಮಹಾಸಂತರ ಸಹಾಯದಿಂದ ನಾವು ಕ್ರಿಸ್ತರ ಜೀವನದ ಆಜ್ಞೆಗಳನ್ನು ಅನುಸರಿಸುತ್ತಾ ನಮ್ಮ ಎಲ್ಲ ಕಷ್ಟ ದುಃಖಗಳಲ್ಲಿ ನಿಮ್ಮ ನೆರವನ್ನು ಪಡೆಯುವಂತೆ ಮಾಡಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಕುಮಾರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ.
ಪ್ರೇಷಿತರ ಕಾರ್ಯಕಲಾಪಗಳಿಂದ ವಾಚನ. ಪೌಲನು ಎಫೆಸದ ಸಭೆಯ ಹಿರಿಯರನ್ನು ಉದ್ದೇಶಿಸಿ ಮಾತನಾಡುತ್ತಾ ಹೀಗೆಂದನು: ನೀವು ನಿಮ್ಮ ವಿಷಯದಲ್ಲಿ ಹಾಗೂ ಪವಿತ್ರಾತ್ಮ ನಿಮ್ಮ ಪಾಲನೆಗೆ ವಹಿಸಿರುವ ಮಂದೆಯ ವಿಷಯದಲ್ಲಿ ಜಾಗರೂಕರಾಗಿರಿ. ಪ್ರಭು ತಮ್ಮ ಸ್ವಂತ ರಕ್ತ ಸುರಿಸಿ ಸಂಪಾದಿಸಿದ ಧರ್ಮಸಭೆಗೆ ಉತ್ತಮ ಕುರಿಗಾಹಿಗಳಾಗಿರಿ. ನಾನು ಹೋದ ಬಳಿಕ ಕ್ರೂರವಾದ ತೋಳಗಳು ನಿಮ್ಮ ಮಧ್ಯೆ ನುಗ್ಗುವುವು ಎಂದು ನಾನು ಬಲ್ಲೆ. ಅವು ಮಂದೆಗೆ ಹಾನಿ ಮಾಡದೆ ಬಿಡವು. ಇದಲ್ಲದೆ ನಿಮ್ಮಲ್ಲೇ ಕೆಲವರು ಎದ್ದು ಭಕ್ತ ವಿಶ್ವಾಸಿಗಳನ್ನು ತಮ್ಮ ಕಡೆ ಸೆಳೆದುಕೊಳ್ಳಲು ಅಸತ್ಯವಾದವುಗಳನ್ನು ಹೇಳುವರು. ಆದುದರಿಂದ ಎಚ್ಚರಿಕೆ. ನಾನು 3 ವರ್ಷಗಳ ಕಾಲ ಹಗಲಿರುಳು ಕಣ್ಣೀರಿಡುತ್ತಾ ಪ್ರತಿಯೊಬ್ಬನಿಗೂ ಬುದ್ಧಿ ಹೇಳಿದ್ದೇನೆಂಬುದನ್ನು ಮರೆಯಬೇಡಿ. ಈಗ ನಿಮ್ಮನ್ನು ದೇವರ ಕೈಗೂ ಅವರ ಅನುಗ್ರಹ ಸಂದೇಶಕ್ಕೂ ಒಪ್ಪಿಸಿ ಕೊಡುತ್ತೇನೆ. ಅದು ನಿಮ್ಮನ್ನು ಅಭಿವೃದ್ಧಿಗೊಳಿಸಬಲ್ಲದು. ಮಾತ್ರವಲ್ಲ, ಪಾವನ ಪುರುಷ ಬಾಧ್ಯತೆಯಲ್ಲಿ ಭಾಗಿಗಳಾಗುವಂತೆ ಮಾಡಬಲ್ಲದು. ನಾನು ಯಾರ ಬೆಳ್ಳಿ ಬಂಗಾರಕ್ಕೂ ಬಟ್ಟೆ ಬರೆಗೂ ಆಶೆ ಪಟ್ಟವನಲ್ಲ. ನನ್ನ ಹಾಗೂ ನನ್ನ ಸಂಗಡಿಗರ ಅವಶ್ಯಕತೆಗಳನ್ನು ನೀಗಿಸಲು ಈ ಕೈಗಳೇ ದುಡಿದಿವೆ ಎಂಬುದು ನಿಮ್ಮೆಲ್ಲರಿಗೂ ತಿಳಿದಿದೆ. ಹೀಗೆ ಕಷ್ಟಪಟ್ಟು ದುಡಿದು ದುರ್ಬಲರಿಗೆ ನೆರವಾಗಬೇಕೆಂದು ನಾನು ನಿಮ್ಮಲ್ಲಿ ಹಲವಾರು ವಿಧದಲ್ಲಿ ತೋರಿಸಿಕೊಟ್ಟಿದ್ದೇನೆ. ಕೊಳ್ಳುವ ಕೈಗಳಿಗಿಂತ ಕೊಡುವ ಕೈ ಧನ್ಯವಾದುದು ಎಂಬ ಯೇಸುವಿನ ಮಾತುಗಳನ್ನು ನೆನಪಿನಲ್ಲಿಡಿ. ಇಷ್ಟು ಹೇಳಿದ ಮೇಲೆ ಪೌಲನು ಅವರೆಲ್ಲರ ಸಂಗಡ ಮೊಣಕಾಲೂರಿ ಪ್ರಾರ್ಥನೆ ಮಾಡಿದನು. ಅನಂತರ ಅವರು ಅವನನ್ನು ತಬ್ಬಿಕೊಂಡು ಮುದ್ದಿಟ್ಟು ಬೀಳ್ಕೊಟ್ಟರು. ಅವರ ಕಣ್ಣಲ್ಲಾದರೋ ನೀರು ಧಾರಾಕಾರವಾಗಿ ಹರಿಯುತ್ತಿತ್ತು. ಇನ್ನೆಂದು ನೀವು ನನ್ನ ಮುಖವನ್ನು ಕಾಣಲಾರಿರಿ ಎಂಬ ಅವನ ಮಾತು ಅವರನ್ನು ಅತೀವ ದುಃಖಕ್ಕೆ ಈಡು ಮಾಡಿತು. ಅವರು ಹಡಗಿನವರೆಗೂ ಹೋಗಿ ಅವನನ್ನು ಬೀಳ್ಕೊಟ್ಟರು. ಪ್ರಭುವಿನ ವಾಕ್ಯ. ವಾಕ್ಯವಿದು ಮಧುರ ವಾಕ್ಯವಿದು, ಅಮರ ವಾಕ್ಯವಿದು ಮಧುರ ವಾಕ್ಯವಿದು, ಎಂದು ಅಳಿಯದ ವಾಕ್ಯವು, ಶಾಂತಿ ನೀತಿಯ ವಾಕ್ಯವು, ಎಂದು ಅಳಿಯದ ವಾಕ್ಯವು, ಶಾಂತಿ ನೀತಿಯ ವಾಕ್ಯವು, ದೇವನುಡಿದಿಹ ವಾಕ್ಯವು, ದೇವನುಡಿದಿಹ ವಾಕ್ಯವು, ಅಮರ ವಾಕ್ಯವಿದು ಮಧುರ ವಾಕ್ಯವಿದು. ಆದಿಯಲ್ಲಿದ್ದ ವಾಕ್ಯವು, ಜೀವ ನೀಡುವ ವಾಕ್ಯವು, ಆದಿಯಲ್ಲಿದ್ದ ವಾಕ್ಯವು, ಜೀವ ನೀಡುವ ರಕ್ಷಣೆ ಸಾರುವ ವಾರ್ತೆಯು,
ಇಹದಿ ಮೊಳಗಿಹ ವಾರ್ತೆಯು, ಇಹದಿ ಮೊಳಗಿಹ ವಾರ್ತೆಯು, ಅಮರ ವಾಕ್ಯವಿದು, ಮಧುರ ವಾಕ್ಯವಿದು, ಅಮರ ವಾಕ್ಯವಿದು, ಮಧುರ ವಾಕ್ಯವಿದು. Hallelujah, 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 hallelujah. Alleluia, 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 alleluia. ಪ್ರಭುವೇ ನಿನ್ನ ನುಡಿಗಳು ಸುಂದರ ಸುಮಧುರವು, ಜೀವ ಕೊಡುವ ಚಿಲುಮೆಯು, ಸೃಷ್ಟಿಗೆ ಮೂಲವು. ಆ ವಾಕ್ಯವ ಧ್ಯಾನಿಸಿ ನುಡಿಗಳ ಪಾಲಿಸಿ ಜಗದಲ್ಲಿ ಬಾಳುವೆವು, ಸುವಾರ್ತೆಯ ಸಾರುವೆವು, ಸುವಾರ್ತೆಯ ಸಾರುವೆವು. Alleluia, 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 alleluia. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಸಂತ ಯೋವಾನರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಯೇಸು ಆಕಾಶದತ್ತ ಕಣ್ಣೆತ್ತಿ ಹೀಗೆಂದು ಪ್ರಾರ್ಥಿಸಿದರು: ಪವಿತ್ರ ಪಿತನೇ, ನಾವು ಒಂದಾಗಿರುವಂತೆ ನೀವು ನನಗೆ ಕೊಟ್ಟಿರುವ ಇವರು ಒಂದಾಗಿರುವ ಹಾಗೆ ನಿಮ್ಮ ನಾಮದ ಶಕ್ತಿಯನ್ನು ಇವರನ್ನು ಸುರಕ್ಷಿತವಾಗಿರಿಸಿರಿ. ನಾನು ಇವರೊಡನೆ ಇದ್ದಾಗ ಇವರನ್ನು ಕಾಪಾಡಿದೆನು. ನೀವಿತ್ತ ಇವರನ್ನು ನಿಮ್ಮ ನಾಮದ ಶಕ್ತಿಯಿಂದ ಸುರಕ್ಷಿತವಾಗಿ ನೋಡಿಕೊಂಡು ಬಂದೆನು. ಪವಿತ್ರ ಗ್ರಂಥದ ಮಾತು ನೆರವೇರುವುದಂತೆ ವಿನಾಶಕ್ಕೆ ಗುರಿಯಾಗಬೇಕಾಗಿದ್ದ ಒಬ್ಬನನ್ನು ಬಿಟ್ಟರೆ ಇವರಲ್ಲಿ ಬೇರೆ ಯಾರೂ ನಾಶವಾಗಲಿಲ್ಲ. ಈಗ ನಾನು ನಿಮ್ಮ ಬಳಿಗೆ ಬರುತ್ತಿದ್ದೇನೆ. ನನ್ನ ಆನಂದವು ಅವರ ಹೃದಯಗಳಲ್ಲಿ ತುಂಬಿ ತುಳುಕುವಂತೆ ಈ ಲೋಕದಲ್ಲಿರುವಾಗಲೇ ಇವುಗಳನ್ನು ಹೇಳಿದ್ದೇನೆ. ನಿಮ್ಮ ಸಂದೇಶವನ್ನು ಇವರಿಗೆ ತಿಳಿಸಿದ್ದೇನೆ. ನಾನು ಲೋಕಕ್ಕೆ ಸೇರಿದವನಲ್ಲ, ಅಂತೆಯೇ ಇವರೂ ಲೋಕಕ್ಕೆ ಸೇರಿದವರಲ್ಲ. ಈ ಕಾರಣ ಲೋಕಕ್ಕೆ ಇವರ ಮೇಲೆ ದ್ವೇಷವಿದೆ. ಇವರನ್ನು ಲೋಕದಿಂದ ತೆಗೆದುಬಿಡಬೇಕೆಂದು ನಾನು ನಿಮಗೆ ಕೇಳಿಕೊಳ್ಳುತ್ತಿಲ್ಲ, ಆದರೆ ಕೇಡಿಗನಿಂದ ಇವರನ್ನು ಕಾಪಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ನಾನು ಲೋಕಕ್ಕೆ ಹೇಗೆ ಸೇರಿಲ್ಲವೋ ಹಾಗೆಯೇ ಇವರು ಲೋಕಕ್ಕೆ ಸೇರಿದವರಲ್ಲ. ಇವರನ್ನು ಸತ್ಯಸಂತವನಾಗಿ ನಿಮ್ಮ ಸೇವೆಗೆ
ಮೀಸಲಾಡಿರಿ. ನಿಮ್ಮ ಮಾತೇ ಸತ್ಯ. ನೀವು ನನ್ನನ್ನು ಲೋಕಕ್ಕೆ ಕಳುಹಿಸಿದಂತೆ ನಾನು ಇವರನ್ನು ಲೋಕಕ್ಕೆ ಕಳುಹಿಸುತ್ತೇನೆ. ಸತ್ಯಸಂಧಾನರಾಗಿ ಇವರು ನಿಮ್ಮ ಸೇವೆಗೆ ಮೀಸಲಾಗಬೇಕೆಂದು ನನ್ನನ್ನು ನಾನೇ ಮೀಸಲಾಗಿಸಿಕೊಂಡಿದ್ದೇನೆ. ಪ್ರಭುವಿನ ಶುಭ ಸಂದೇಶವಿದು. ನಿಮಗೆ ಸ್ತುತಿ ಸಲ್ಲಲಿ. ಪ್ರಿಯ ಸಹೋದರ ಸಹೋದರರೇ, ನೀವೆಲ್ಲರೂ ಈ ದೋರ್ನಹಳ್ಳಿ ಸಂತ ಅಂತೋನಿಯವರ ಈ ಪುಣ್ಯಕ್ಷೇತ್ರಕ್ಕೆ ಬಸಿಲಿಕಕ್ಕೆ ಯಾತ್ರಿಕರಾಗಿ ಬಂದಿದ್ದೀರಿ. ಇಡೀ ವರುಷ ಇಲ್ಲಿ ಭಕ್ತಾದಿಗಳು, ಎಲ್ಲ ಥರದ ಜನರು ಇಲ್ಲಿ ಬರುತ್ತಾರೆ. ಯಾತ್ರಿಕರಾಗಿ ನಾವು ದೋರ್ನಹಳ್ಳಿಯ ಪುಣ್ಯಕ್ಷೇತ್ರಕ್ಕೆ ಹೋಗೋಣ. ಬರುವ 9 ದಿವಸಗಳಲ್ಲಿ, ನೊವೇನಾ ದಿವಸಗಳಲ್ಲಿ ಸಾವಿರಾರು ಜನರು ಇಲ್ಲಿ ಬರಲಿಕ್ಕೆ ಇದ್ದಾರೆ ಯಾತ್ರಿಕರಾಗಿ. ಯಾಕೆ ನೀವು ಮತ್ತು ಜನರು ಇಲ್ಲಿ ಬರಲಿಕ್ಕೆ ಇದ್ದಾರೆ? ಖಂಡಿತವಾಗಿಯೂ ನಿಮ್ಮಲ್ಲಿ ಒಂದು ಭರವಸೆ ಇದೆ. ಈ ಭರವಸೆ ನಾವು ದೋರ್ನಹಳ್ಳಿಯ ಸಂತ ಅಂತೋನಿಯವರ ಪುಣ್ಯಕ್ಷೇತ್ರಕ್ಕೆ ಹೋಗಿ ನಾವು ಪ್ರಾರ್ಥಿಸಿದರೆ ನಮಗೆ ದೇವರ ಆಶೀರ್ವಾದ ಸಿಗುವುದು. ನಾವು ಬೇಡಿದ್ದನ್ನು ಸಂತ ಅಂತೋನಿಯವರು ದೇವರೊಡನೆ ಬೇಡಿ ನಮಗೆ ಕೊಡುವರು. ಖಂಡಿತವಾಗಿ ಇಡೀ ವರ್ಷ ನೀವು ನಾನು ಪುಣ್ಯಕ್ಷೇತ್ರಕ್ಕೆ ಹೋಗಬೇಕು, ನಾವು ಅಲ್ಲಿ ಪ್ರಾರ್ಥಿಸಬೇಕು, ನಾನು ಅಲ್ಲಿ ಹೋಗಿ ನಾನು ಮಾಡಿದ ಈ ಪುಣ್ಯಕ್ಷೇತ್ರಕ್ಕೆ ಹೋಗುತ್ತೇನೆ ಎಂಬ ಈ ವಾವ್ ನಾನು ಪೂರಿಸಬೇಕು ಎಂಬ ಆ ಆಶೆ ನಿಮ್ಮಲ್ಲಿ ಇದೆ, ಆ ಭರವಸೆ ನಿಮ್ಮಲ್ಲಿ ಇದೆ. ಹೌದು ಪ್ರಿಯರೇ, ನಮ್ಮ ಜೀವನದಲ್ಲಿ ನಾವು ಭರವಸೆಯ ಜೀವನವನ್ನು ಸಾರುತ್ತೇವೆ. ಭರವಸೆಯ ಜೀವನ. ಒಬ್ಬರು ಕುಟುಂಬವನ್ನು ಆರಂಭಿಸುವಾಗ, ಹುಡುಗ ಮದುವೆ ಆಗುವಾಗ ಅವರು ಆಶಿಸುತ್ತಾರೆ, ನನ್ನ ಇಡೀ ಜೀವನ ದೇವರ ಆಶೀರ್ವದಿತ ಜೀವನವಾಗಲಿ. ಇಂಥ ಭರವಸೆಯಿಂದ ಅವರ ಹೊಸ ಜೀವನವನ್ನು ಸ್ಥಾಪಿಸುತ್ತಾರೆ. ಒಬ್ಬನು ಒಂದು ಕೆಲಸವನ್ನು ಆರಂಭಿಸುವಾಗ, ಒಂದು ಬಿಸ್ನೆಸ್ಸನ್ನು ಆರಂಭಿಸುವಾಗ ಅವನಿಗೆ ಒಂದು ಭರವಸೆ ಇದೆ. ನಾನು ಶುರು ಮಾಡುವ ಈ ಕೆಲಸ ನಾನು ಒಳ್ಳೆಯದಾಗಿ ಮಾಡಿದರೆ ದೇವರ ಆಶೀರ್ವಾದ ನನಗೆ ಸಿಗುವುದು ಎಂಬ ಭರವಸೆ. ಖಂಡಿತವಾಗಿಯೂ ಭರವಸೆ ಇಲ್ಲದೆ ನಿರಾಶೆಯಿಂದ ನಾವು ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ. ಒಬ್ಬ ಮಗು ಶಾಲೆಗೆ ಹೋಗುವಾಗ, ಅಲ್ಲಿ ಪರೀಕ್ಷೆ ಬರೆಯುವಾಗ ಅಲ್ಲಿ ಖಂಡಿತವಾಗಿ ನಾನು ಪಾಸ್ ಆಗುತ್ತೇನೆ, ನನಗೆ 90 ಮಾರ್ಕ್ ಸಿಕ್ಕುತ್ತದೆ ಎಂಬ ಭರವಸೆ. ಪ್ರಿಯ ಸಹೋದರ ಸಹೋದರರೇ,
ಭರವಸೆ ಇಲ್ಲದ ಜೀವನ ವ್ಯರ್ಥ. ನಾನು ಹೇಳಿದೆ, ಜೂಬಿಲಿ ವರ್ಷದಲ್ಲಿ ಇದ್ದೇವೆ. ಈ ಜೂಬಿಲಿ ವರ್ಷ 2025ನೇ ಪವಿತ್ರ ಜೂಬಿಲಿ ವರ್ಷವೆಂದು ಡಿಸೆಂಬರ್ ತಿಂಗಳಲ್ಲಿ ಪೋಪ್ ಸ್ವಾಮಿಯವರು ಸಾರಿದರು. ಪ್ರತಿ ವರ್ಷ 25 ವರ್ಷಕ್ಕೊಮ್ಮೆ ಈ ಪವಿತ್ರ ಜೂಬಿಲಿ ವರ್ಷವನ್ನು ಸಾರುತ್ತಾರೆ. 2025 ವರ್ಷ ಪ್ರಭು ಕ್ರಿಸ್ತರು ಜನಿಸಿದ ವರ್ಷ 20 ವರ್ಷ ಹಿಂದೆ. ಈ ವರ್ಷವನ್ನು ನಾವು ಆಚರಿಸುವಾಗ ನಮಗೆ ಕೊಟ್ಟ ದೇವವಾಕ್ಯವಾಗಿದೆ, ನಾವೆಲ್ಲರೂ ಯಾತ್ರಿಕರು. ಎಂಥ ಯಾತ್ರಿಕರು? ಭರವಸೆಯ ಯಾತ್ರಿಕರು, ಪಿಲ್ಗ್ರಿಮ್ಸ್ ಆಫ್ ಹೋಪ್. ನಾವು ಭರವಸೆಯಲ್ಲಿ ನಾವು ನಮ್ಮ ಪಯಣವನ್ನು, ಯಾತ್ರೆಯನ್ನು ಮುಂದೆ ಸಾಗಿಸುತ್ತೇವೆ. ಭರವಸೆ ಯಾವುದರಲ್ಲಿ? ಒಂದು ಭರವಸೆ ಆ ದೇವರಲ್ಲಿ, ನಮಗೆ ಹುಟ್ಟಿ ಜನಿಸಿದ ಆ ದೇವರಲ್ಲಿ, ಆಶ್ರಯಿಸಿದ ಆ ದೇವರಲ್ಲಿ. ಆ ದೇವರು ನನ್ನ ಕೈ ಬಿಡಲಾರರು. ಅದೇ ದೇವರು ಪವಿತ್ರ ಪುಸ್ತಕದಲ್ಲಿ ಹೇಳುತ್ತಾರೆ, ನೀನು ಜನ್ಮವೆತ್ತುವ ಮೊದಲೇ ನಾನು ನಿನ್ನನ್ನು ಅರಿತಿದ್ದೆ. ಹೌದು, ದೇವರು ಎಲ್ಲವನ್ನು ತಿಳಿದಿದ್ದಾರೆ. ಇದು ನಾವು ತಿಳಿದುಕೊಳ್ಳಬೇಕು. ದೇವರು ಎಲ್ಲರಿಗೂ ಒಳಿತನ್ನು ಬಯಸುತ್ತಾರೆ. ಇದು ನಾವು ಒಪ್ಪಿಕೊಳ್ಳಬೇಕು. ಅದಕ್ಕಾಗಿ ನಾವು ಭರವಸೆಯ ಜೀವನವನ್ನು ಸಾರುತ್ತೇವೆ. ಭರವಸೆ ಪುನಃ ಏನು ಆಗಿದೆ? ಭರವಸೆ ಮನುಷ್ಯನು ಪಾಪ ಮಾಡಿದ ಸಮಯದಲ್ಲಿ ದೇವರು ಕೈ ಬಿಡಲಿಲ್ಲ, ನಮ್ಮ ಕೈ ಬಿಡಲಿಲ್ಲ. ಅವರು ತಮ್ಮ ಒಬ್ಬನೇ ಪುತ್ರನನ್ನು ಈ ಲೋಕಕ್ಕೆ ಕಳಿಸಿದರು. ನಮ್ಮ ಪ್ರೀತಿಯನ್ನು ಅವರು ಮಾಡಿದರು. ಅವರು ನಮ್ಮ ಸಂರಕ್ಷಣೆಯನ್ನು ಮಾಡಿದರು. ಅವರು ನಮಗೋಸ್ಕರ ತಮ್ಮ ಜೀವನವನ್ನೇ ಅರ್ಪಿಸಿದರು ಆ ಶಿಲುಬೆಯಲ್ಲಿ. ಯಾಕೆ? ನಾವು ಅವರೊಡನೆ ಸಂರಕ್ಷಣೆಯನ್ನು ಹೊಂದಬೇಕೆಂದು. ಅದಕ್ಕಾಗಿಯೇ ಮರಣದ ಮತ್ತು ಪಾಪದ ಮೇಲೆ ಜಯವನ್ನು ಗಳಿಸಿದರು. ಅವರು ಪುನರುತ್ಥಾನವಾದರು. ಅದೇ ಸಮಯದಲ್ಲಿ ನಾವು ನಮ್ಮ ಭರವಸೆಯ ಜೀವನವಾಗಿದೆ. ನಾವು ಸಹ ಒಳ್ಳೆಯ ಜೀವನವನ್ನು ಸಾರಿದರೆ ನಾವು ಸಹ ನಮ್ಮ ಪಾಪದ ಮೇಲೆ, ನಮ್ಮ ಮರಣದ ಮೇಲೆ ನಾವು ಜಯವನ್ನು ಗಳಿಸುವೆವು. ನಾವು ಸಹ ಪುನರುತ್ಥಾನವಾಗುವೆವು. ನಾವು ಸಹ ಆ ದೇವರೊಡನೆ ಒಂದಾಗಿ ಜೀವಿಸುವೆವು ಎಂಬ ನಮ್ಮ ಭರವಸೆ. ಪ್ರಿಯ ಸಹೋದರ ಸಹೋದರರೇ, ಆ ಭರವಸೆಯಿಂದ ನಾವು ನಮ್ಮ ಜೀವನವನ್ನು ಪ್ರತಿ ದಿವಸ ಆ ಹೆಜ್ಜೆಯನ್ನು ನಾವು ಇಡುವುದು. ಅದಕ್ಕಾಗಿಯೇ ಈ ವರ್ಷವನ್ನು ಆರಂಭಿಸುವಾಗ ಹಿಂದಿನ ಪೋಪ್ ಸ್ವಾಮಿಯವರು, ಪೋಪ್ ಫ್ರಾನ್ಸಿಸ್ ಅವರು ನಮಗೆ ಒಂದು ಪರಿಪತ್ರವನ್ನು ಅವರು ಕೊಟ್ಟರು. ಎಂಕ್ಲಿಸಿಕಲ್ ಇದಾಗಿದೆ, ಸ್ಪೇಸ್ ನಾನ್ ಕನ್ಫೌಂಡಿತ್. ಅಂದರೆ ನಂಬಿಕೆಯು ನಿರಾಶೆಗೊಳ್ಳುವುದಿಲ್ಲ. ನಂಬಿಕೆಯು ನಿರಾಶೆಗೊಳ್ಳುವುದಿಲ್ಲ. ಇದು ನಿಜವಾಗಿಯೂ ಸರಿ. ನಾವು ಎಂದಿಗೂ ನಿರಾಶೆಯಾಗಲಿಕ್ಕೆ ಕೂಡದು. ನಾವು ಕೆಲವು ಸಲ ನೋಡುತ್ತೇವೆ, ಕೆಲವರು ನಿರಾಶೆಯಿಂದ ತನ್ನ ಜೀವವನ್ನೇ ತೆಗೆದುಕೊಳ್ಳುವುದು. ಅಂದರೆ ಅವರ ವಿಶ್ವಾಸದಲ್ಲಿ ಅವರಿಗೆ ನಂಬಿಕೆ ಇಲ್ಲ.
ದೇವರು ನನ್ನನ್ನು ಹೊಸಿಸಿದ್ದಾರೆ, ದೇವರು ನನ್ನನ್ನು ಪ್ರೀತಿಸುತ್ತಾರೆ, ದೇವರು ನನ್ನ ಕೈ ಬಿಡಲಾರರು. ಕಷ್ಟ ಸಂಕಷ್ಟಗಳು ನನ್ನ ಜೀವನದಲ್ಲಿ ಬರಬಹುದು, ಆದರೆ ಆ ದೇವರಲ್ಲಿ ನಾವು ನಂಬಿಕೆ ಇಟ್ಟರೆ ಖಂಡಿತವಾಗಿಯೂ ನಾವು ನಮ್ಮ ಕೈ ಬಿಡಲಾರರು ಎಂದು ನಾವು ತಿಳಿಯಬಹುದು. ಒಂದೆರಡು ಉದಾಹರಣೆಯನ್ನು ನಿಮ್ಮ ಎದುರಿಡಲು ಪವಿತ್ರ ಪುಸ್ತಕದಿಂದ ನಾನು ಆಶಿಸುತ್ತೇನೆ. ಸಂತ ಪೌಲರು ಹೇಳುತ್ತಾರೆ, ರೋಮನರಿಗೆ ಬರೆದು, ಭರವಸೆಯ ದೇವರು ನಿಮ್ಮನ್ನು ಸಂಪೂರ್ಣವಾಗಿ ಸಂತೋಷ ಮತ್ತು ಶಾಂತಿಯಿಂದ ತುಂಬಿಸಲಿ. ನೀವು ಪವಿತ್ರಾತ್ಮರ ಶಕ್ತಿಯಿಂದ ಭರವಸೆಯಲ್ಲಿ ಸಮೃದ್ಧರಾಗಲಿ ಎಂದು ಸಂತ ಪೌಲರು ರೋಮನರಿಗೆ ಬರೆದರು. ಇದೇ ಇವತ್ತು ಸಹ ನಾವು ಇವತ್ತಿನ ಮೊದಲನೆಯ ವಾಚನದಲ್ಲಿ ಕೇಳಿದೆವು. ಅವರು ಹೇಳುತ್ತಾರೆ, ನಾನು ನನ್ನ ಇಡೀ ಜೀವನವನ್ನೇ ನಿಮಗಾಗಿ ನಾನು ಮುಡಿಪಾಗಿ ಇಟ್ಟಿದ್ದೇನೆ, ಆ ದೇವರು ನಮ್ಮ ಕೈ ಬಿಡಲಾರರು ಎಂದು. ಹಾಗೆಯೇ ಅದೇ ಸಂತ ಪೌಲರು ಪುನಃ ನಮಗೆ ಹೇಳುತ್ತಾರೆ, ನಾವು ನಿರಾಶರಾಗಬಾರದು. ನಮ್ಮ ಹೊರಗಿನ ವ್ಯಕ್ತಿತ್ವ ಕ್ಷೀಣಿಸುತ್ತಿದ್ದರು, ಕಷ್ಟದಿಂದ ಇದ್ದರು, ನಮ್ಮ ಒಳಗಿನ ವ್ಯಕ್ತಿತ್ವವು ದಿನದಿಂದ ದಿನಕ್ಕೆ ಹೊಸದಾಗಬೇಕು. ನಾವು ಕಾಣುವುದೆಲ್ಲ ಕಡೆ ಗಮನಿಸದೆ ಕಾಣದವುಗಳ ಕಡೆ ಗಮನಿಸಬೇಕು. ನಾವು ಕಾಣುತ್ತೇವೆ ಎಲ್ಲ ಕಷ್ಟ ಸಂಕಷ್ಟ, ಆದರೆ ಕಾಣುವುದಿಲ್ಲ ಯಾವುದು? ದೇವರು ನಮಗೆ ಆ ಸಸಿದ ಸ್ವರ್ಗ, ಅದರಲ್ಲಿ ಒಂದು ದಿವಸ ನಾವು ಒಂದಾಗುವೆವು. ಏಕೆಂದರೆ ಅವರು ಹೇಳ್ತಾರೆ, ಕಾಣುವುಗಳು ಎಲ್ಲವೂ ತಾತ್ಕಾಲಿಕ, ಆದರೆ ಕಾಣದವುಗಳು ಎಲ್ಲವೂ ಶಾಶ್ವತ. ನಾವು ನೋಡುವುದೆಲ್ಲವೂ ತಾತ್ಕಾಲಿಕ, ಇಡೀ ಜೀವನವೇ ನಮ್ಮದು ತಾತ್ಕಾಲಿಕ. ಪ್ರಿಯ ಸಹೋದರ ಸಹೋದರರೇ, ಅದಕ್ಕಾಗಿ ಇವತ್ತು ನಾವು ಇಲ್ಲಿ ಬಂದಿದ್ದೇವೆ, ಈ ದೋರ್ನಹಳ್ಳಿಗೆ. ದೋರ್ನಹಳ್ಳಿಯಲ್ಲಿ ನಾವು ಕೇಳುತ್ತೇವೆ, 200-250 ವರ್ಷ ಹಿಂದೆ ಇಲ್ಲಿ ಆದ ದೊಡ್ಡ ಮಹತ್ವದ ಕೆಲಸ. ದೋರ್ನಹಳ್ಳಿಯಲ್ಲಿ ಆ ಪ್ರತಿಮೆ, ಸಂತ ಅಂತೋನಿಯವರ ಪ್ರತಿಮೆ, ಆ ಪ್ರತಿಮೆಯ ಮುಖಾಂತರ ದೇವರು ಕೊಟ್ಟ ಆಶೀರ್ವಾದ ಇಲ್ಲಿಯ ಜನರಿಗೆ. ಹಾಗೆಯೇ ಸಂತ ಅಂತೋನಿಯವರು ನಮಗೆ ಬರೆದು ಹೇಳಿಕೊಡುತ್ತಾರೆ, ತನ್ನ ಜೀವನದಲ್ಲಿ ಅವರು ಪವಾಡಗಳನ್ನು ಮಾಡುತ್ತಾರೆ ಎಂದು ನಾವು ಕೇಳುತ್ತೇವೆ. ಯಾಕೆ ಅವರು ಆ ಪವಾಡಗಳನ್ನು ಮಾಡುತ್ತಾರೆ? ಅವರಲ್ಲಿ ಭರವಸೆಯನ್ನು ನಾವು ಇಟ್ಟರೆ ಮಾತ್ರ ಅವರಿಗೆ ಸಾಧ್ಯವಿದೆ. ದೇವರ ಮನುಷ್ಯರು ಅವರು, ದೇವರ ಪವಿತ್ರಾತ್ಮರು ಅವರಲ್ಲಿದ್ದಾರೆ. ದೇವರ ಪವಿತ್ರಾತ್ಮರ ಮುಖಾಂತರ ಆ ಪವಾಡಗಳನ್ನು ತನ್ನ ಜೀವನದಲ್ಲಿ ಅವರು ಮಾಡಿದರು. ಇವತ್ತು ಸಹ ಯಾರು ಅವರಲ್ಲಿ ನಂಬಿಕೆ ಇಡುತ್ತಾರೋ ಅವರಿಗೆ ಅವರ ಜೀವನದಲ್ಲಿ ಇಂಥ ಪವಾಡಗಳನ್ನು ಮಾಡುತ್ತಾರೆ ಎಂದು ನಾವು ಅರಿತುಕೊಳ್ಳುತ್ತೇವೆ. ಪ್ರಿಯ ಸಹೋದರ ಸಹೋದರರೇ, ಇಡೀ ತನ್ನ ಜೀವನ ಸಂತ ಅಂತೋನಿಯವರ ಜೀವನವಾಗಿತ್ತು. ದೇವರಲ್ಲಿ ಇಟ್ಟ ಆ ಭರವಸೆ, ಒಂದು ದೇವರ ಶುಭ ಸಂದೇಶದಲ್ಲಿ ಇಟ್ಟ ಅವರ ಭರವಸೆ. ಆ ದೇವರ ವಾಕ್ಯ ನನ್ನ ಜೀವನದ ದಾರಿದೀಪ ಎಂದು ಅದರ ಪ್ರಕಾರ ಅವರು ನಡೆದರು. ಎರಡನೇದಾಗಿ ಅವರ ಭರವಸೆಯಾಗಿತ್ತು ಆ ಪವಿತ್ರ ಪ್ರಸಾದ, ಪರಮ ಪ್ರಸಾದ. ತನ್ನ ಇಡೀ ಜೀವನವನ್ನೇ ಅವರು ಆ ಪ್ರಸಾದಕ್ಕಾಗಿ ಅವರು ಮುಡುಪಾಗಿಟ್ಟರು. ನಾವೆಲ್ಲರೂ ಕೇಳಿದ್ದೇವೆ, ಪ್ರಭು ಯೇಸು
ಅವರ ಕೈಯಲ್ಲಿ ನಲಗುತ್ತಿದ್ದರು. ವಾಸ್ ಪ್ಲೇಯಿಂಗ್ ಇನ್ ದ ಹ್ಯಾಂಡ್ ಆಫ್ ಸೈಂಟ್ ಆಂಟನಿ ಅಂತ ಭರವಸೆ ಹತ್ತಿರದ ಅವರಲ್ಲಿ ಇದ್ದ ಆ ಒಳನಾಟ ಆಗಿತ್ತು. ಇವತ್ತು ನಾವು ನೊವೇನವನ್ನು ಆರಂಭಿಸಿದ್ದೇವೆ. ನಾವೆಲ್ಲರೂ, ನಿಮ್ಮಲ್ಲಿ ನಾನು ಕೇಳಿಕೊಳ್ಳುತ್ತೇನೆ, ನಾವೆಲ್ಲರೂ ಭರವಸೆಯ ಯಾತ್ರಿಕರು. ಸಂತ ಅಂತೋನಿಯವರು ಭರವಸೆಯ ಯಾತ್ರಿಕರಾಗಿ ತನ್ನ ಜೀವನವನ್ನು ಮುಡಿವಾಗಿಟ್ಟು ಇವತ್ತು ದೇವರೊಡನೆ ಅವರು ಒಂದಾಗಿದ್ದಾರೆ. ಕಷ್ಟ ಸಂಕಷ್ಟದ ಸಮಯದಲ್ಲಿ ಅವರು ನಿರಾಶರಾಗಲಿಲ್ಲ. ನಾವು ಸಹ ನಮ್ಮ ಜೀವನದಲ್ಲಿ ಆ ನಿರಾಶೆ ಎಂಬ ಶಬ್ದವನ್ನೇ ತೆಗೆದು ಬಿಡಬೇಕು. ನಮ್ಮಲ್ಲಿ ಕ್ರೈಸ್ತ ಬಾಂಧವರಲ್ಲಿ ಇಂಥ ಶಬ್ದ ಯಾವಾಗಲೂ ಇರಲಿಕ್ಕೂಡದು. ಯಾಕಂದರೆ ನಮ್ಮ ದೇವರು ಪ್ರೀತಿಯ ದೇವರು, ನಮ್ಮ ದೇವರು ಭರವಸೆಯ ದೇವರು, ನಮ್ಮ ದೇವರು ಅವರ ಕೈಯನ್ನು ಚಾಚಿ ನಮಗೆ ಯಾವಾಗಲೂ ಸಹಾಯ ಮಾಡುವ ದೇವರು. ಆ ದೇವರಲ್ಲಿ ನಮ್ಮ ನಂಬಿಕೆ ಇಡೋಣ, ಭರವಸೆಯ ಜೀವನವನ್ನು ನಾವು ಸಾಗಿಸೋಣ. ಆಮೆನ್. ದೋರ್ನಹಳ್ಳಿ ಮಹಾಸಂತ ಅಂತೋನಿಯವರ ಮೂಲಕ ದೇವರು ನಮಗೆ ಹೇರಳವಾದ ವರಪ್ರಸಾದಗಳನ್ನು ನೀಡಲೆಂದು ಪ್ರಾರ್ಥಿಸೋಣ. ನಿಮ್ಮ ಉತ್ತರ: ಡೋರ್ನಹಳ್ಳಿ ಮಹಾಸಂತ ಅಂತೋಣಿಯವರ ಮೂಲಕ ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಡೋರ್ನಹಳ್ಳಿ ಮಹಾಸಂತ ಅಂತೋಣಿಯವರ ಮೂಲಕ ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಮ್ಮ ವಿಶ್ವಗುರು, ಧರ್ಮಾಧ್ಯಕ್ಷರುಗಳು ಮತ್ತು ಗುರುಗಳ ಮುಖಾಂತರ ಬರುವ ನಿಮ್ಮ ಬೋಧನೆಗಳಿಗೆ ನಾವು ವಿಧೇಯರಾಗಿ ಬಾಳಲು ವರ ನೀಡುವಂತೆ ಪ್ರಭುವೇ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಡೋರ್ನಹಳ್ಳಿ ಮಹಾಸಂತ ಅಂತೋಣಿಯವರ ಮೂಲಕ ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಈ ಭೂಲೋಕದಲ್ಲಿ ವಾಸಿಸುತ್ತಿರುವ ನಮಗೆ ನಿಮ್ಮ ದಯೆಯನ್ನು ವರವನ್ನು ನೀಡಿ ನಮ್ಮ ಪಾಪಗಳಿಗೆ ಶಿಕ್ಷೆಯ ರೂಪದಲ್ಲಿ ನರಕದಲ್ಲಿ ನಾವು ಬೀಳದಂತೆ ನಮ್ಮನ್ನು ರಕ್ಷಿಸಿ ಎಂದು ಪ್ರಭುವೇ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಡೋರ್ನಹಳ್ಳಿ ಮಹಾಸಂತ ಅಂತೋಣಿಯವರ ಮೂಲಕ ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ವಿಶ್ವಾಸ, ನಂಬಿಕೆ, ದೈವ ಪ್ರೀತಿ ಹಾಗೂ ನೆರೆಯವರ ಪ್ರೀತಿ ಎಂಬ ಮೌಲ್ಯಗಳನ್ನು ಪಡೆದು ನಮ್ಮ ಮಕ್ಕಳು ಮತ್ತು ಯುವಕ ಯುವತಿಯರು ಪವಿತ್ರ ಜೀವನ ನಡೆಸಿ ತಮ್ಮ ಭವಿಷ್ಯವನ್ನು ಸರಿಯಾಗಿ ರೂಪಿಸಿಕೊಳ್ಳಲು ಪವಿತ್ರಾತ್ಮರು ಅವರಿಗೆ ಮಾರ್ಗ ತೋರಿಸಲೆಂದು ಪ್ರಭುವೇ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಡೋರ್ನಹಳ್ಳಿ ಮಹಾಸಂತ ಅಂತೋಣಿಯವರ ಮೂಲಕ ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಾವು ಲೌಕಿಕ ಸುಖ ಭೋಗಗಳನ್ನು ತೊರೆದು ದುರ್ಗುಣಗಳನ್ನು ತ್ಯಜಿಸಿ ಧರ್ಮಸಭೆಯ ನಿಯಮಗಳ ಪ್ರಕಾರ ಬಾಳಲು ಜ್ಞಾನ ಪಡೆದು ಬಡಬಗ್ಗರಿಗೂ ಅನಾಥರಿಗೂ ನಮ್ಮ ಕೈಲಾದಷ್ಟು ಸಹಾಯ ಮಾಡಿ ದಾನ ಧರ್ಮವನ್ನು ಅನುಸರಿಸಿ ಬಾಳಲು ಸುಮನಸ್ಸನ್ನು ನೀಡಲು ಪ್ರಭುವೇ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಡೋರ್ನಹಳ್ಳಿ ಮಹಾಸಂತ ಅಂತೋಣಿಯವರ ಮೂಲಕ ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಮ್ಮ ಕೆಲಸ ಕಾರ್ಯಗಳನ್ನು ದೇವರು ಆಶೀರ್ವದಿಸಿ ನಮ್ಮ ಅವಶ್ಯಕತೆಗಳಿಗೆ ಬೇಕಾದ ಆಸ್ತಿ ಅಂತಸ್ತನ್ನು ಆರೋಗ್ಯ ಭಾಗ್ಯವನ್ನು ಪಡೆದು ಹಾಗೂ ಎಲ್ಲ ವ್ಯಾಧಿಷ್ಠರು ಗುಣ ಹೊಂದಬೇಕೆಂದು ಪ್ರಭುವೇ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಡೋರ್ನಹಳ್ಳಿ ಮಹಾಸಂತ ಅಂತೋಣಿಯವರ ಮೂಲಕ ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಒಂದೇ ಕುಟುಂಬವಾಗಿ ಇಲ್ಲಿ ಸೇರಿರುವ ನಮ್ಮೆಲ್ಲರ ಕೋರಿಕೆಗಳು ನೆರವೇರುವಂತೆ ಪ್ರಭುವೇ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಡೋರ್ನಹಳ್ಳಿ ಮಹಾಸಂತ ಅಂತೋಣಿಯವರ ಮೂಲಕ ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಈ ಸಮಯ ನಮ್ಮ ವೈಯಕ್ತಿಕ ಕೋರಿಕೆಗಳನ್ನು ನೆನಪಿಗೆ ತಂದು ಅವುಗಳಿಗೋಸ್ಕರ ಪ್ರಾರ್ಥಿಸೋಣ. ಸ್ವರ್ಗೀಯ ನಮ್ಮ ತಂದೆಯೇ, ಸಂತ ಅಂತೋನಿಯವರನ್ನು ನಮ್ಮ ಪಾಲಕರನ್ನಾಗಿ ಕೊಟ್ಟದಕ್ಕಾಗಿ ನಾವು ನಿಮಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ನಿಮ್ಮಲ್ಲಿ ಭರವಸೆ ಇಟ್ಟು ಇಲ್ಲಿಗೆ ಈ ಯಾತ್ರಿಕರಾಗಿ ನಾವು ಇಂದು ಈ ಬಲಿಪೂಜೆಗೆ ಬಂದು ಪಾಲುಗೊಳ್ಳುತ್ತೇವೆ. ಈ ನೊವೇನದಲ್ಲಿ ನಮ್ಮನ್ನು ಆಶೀರ್ವದಿಸಿರಿ. ಒಳ್ಳೆಯ ಜೀವನವನ್ನು ಸಾರಲು, ನಮ್ಮ ವೈಯಕ್ತಿಕ ಜೀವನದಲ್ಲಿ ನಿಮ್ಮನ್ನು ಪ್ರೀತಿಸಲು, ಕುಟುಂಬದ ಜೀವನದಲ್ಲಿ ನಿಮ್ಮನ್ನು ಪ್ರೀತಿಸಲು,
ನಮ್ಮ ಸಮಾಜ ಜೀವನದಲ್ಲಿ ನಿಮ್ಮನ್ನು ಪ್ರೀತಿಸಿ ನಡೆಯಲು ನಮಗೆ ಬೇಕಾದ ಕರುಣೆಯನ್ನು ಪವಿತ್ರಾತ್ಮರ ಶಕ್ತಿಯನ್ನು ನೀಡಿರಿ. ನಿಮ್ಮಲ್ಲಿ ಇದನ್ನು ನಾವು ಬೇಡುತ್ತೇವೆ. ಆಮೆನ್. ಅರ್ಪಿಪೆನು ದೇವಾ ಅರಸು, ಎನ್ನ ಕಾಣಿಕೆ ಸ್ವೀಕರಿಸು. ದೇವಾ ಅರಸು, ಎನ್ನ ಕಾಣಿಕೆ ಸ್ವೀಕರಿಸು. ಬೆವರಿನ ಹನಿಗಳ ಸುರಿಸುತ್ತ ಧರೆಯಲ್ಲಿ ಬೆಳೆದಿಹ ಫಲಗಳನ್ನು ಪರಿಮಳ ಸೂಸುತ್ತ ಹರಡುತ್ತ ಗಿಡದಲ್ಲಿ ನಲಿದಿಹ ಸುಮಗಳನ್ನು ಎನ್ನ ಬಾಳಲಿ ಗಳಿಸಿದ ಸರ್ವವನ್ನು ನಿನ್ನ ಪ್ರೀತಿಯ ವರಗಳ ಪಾತ್ರೆಯನ್ನು ದೇವಾ ಅರಸು, ಎನ್ನ ಕಾಣಿಕೆ ಸ್ವೀಕರಿಸು. ದೇವಾ ಅರಸು, ಎನ್ನ ಕಾಣಿಕೆ ಸ್ವೀಕರಿಸು. ಮಹಿಮೆಯ ಪಾವನ ಜೀವದ ಸಾರಕ್ಕೆ ಭುಜಿಸುವ ರೊಟ್ಟಿಯನು ದೈವಿಕ ಪ್ರಭೆಯಲ್ಲಿ ಧನ್ಯತೆ ಪಡೆಯಲು ಸವಿಯುವ ರಸವನ್ನು ಎನ್ನ ಒಲುಮೆಯ ಸುಮಧುರ ರಾಗವನ್ನು ನಿನ್ನ ಪಿರುಗೆಯ ಪ್ರೇರಕ ಗುಣಗಳನ್ನು ದೇವಾ ಅರಸು, ಎನ್ನ ಕಾಣಿಕೆ ಸ್ವೀಕರಿಸು. ದೇವಾ ಅರಸು, ಎನ್ನ ಕಾಣಿಕೆ ಸ್ವೀಕರಿಸು. ನಿನ್ನ ಚರಣಕ್ಕೆ ಬಂದಿಹೆನು, ಎನ್ನದೆಲ್ಲವ ಅರ್ಪಿಪೆನು. ದೇವಾ ಅರಸು, ಎನ್ನ ಕಾಣಿಕೆ ಸ್ವೀಕರಿಸು. ದೇವಾ ಅರಸು, ಎನ್ನ ಕಾಣಿಕೆ ಸ್ವೀಕರಿಸು. ನಿನ್ನ ಚರಣಕ್ಕೆ ಬಂದಿಹೆನು, ಎನ್ನದೆಲ್ಲವ ಅರ್ಪಿಪೆನು. ದೇವಾ ಅರಸು, ಎನ್ನ ಕಾಣಿಕೆ ಸ್ವೀಕರಿಸು. ದೇವಾ ಅರಸು, ಎನ್ನ ಕಾಣಿಕೆ ಸ್ವೀಕರಿಸು. ಸಹೋದರ ಸಹೋದರರೇ, ನನ್ನ ಮತ್ತು ನಿಮ್ಮ ಬಲಿಯು ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ತಮ್ಮ ನಾಮದ ಸ್ತುತಿಯಾಗೂ ಮಹಿಮೆಗಾಗಿಯೂ ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ತಮ್ಮ ಕರಗಳಿಂದ ಸ್ವೀಕರಿಸಲಿ. ಸರ್ವಶಕ್ತ ದೇವರೇ, ಸಂತ ಅಂತೋನಿಯವರ ಗೌರವಾರ್ಥವಾಗಿ ನಾವು ಅರ್ಪಿಸುವ ಈ ಬಲಿಯು ನಿಮ್ಮ ಮಹಿಮಾ ಪ್ರತಾಪವನ್ನು ಪ್ರಸಿದ್ಧಪಡಿಸಲಿ. ಅಂತೆ ನಮಗೂ ನಿಮ್ಮ ರಕ್ಷಣಾ ಫಲಗಳನ್ನು ಗಳಿಸಿಕೊಡಲಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು
ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆ ಎತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಲ್ಲ ಕಾಲಗಳಲ್ಲಿಯೂ ಎಲ್ಲ ಸ್ಥಳಗಳಲ್ಲಿಯೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ, ಯುಕ್ತವೂ ಹಿತಕರವೂ ಆಗಿದೆ. ಪ್ರಭುವೇ, ಸಂತ ಅಂತೋನಿಯವರ ನೊವೇನದಿಂದ ಧರ್ಮಸಭೆಯನ್ನು ಹರ್ಷಗೊಳಿಸುತ್ತೀರಿ. ಸಂತರ ಆದರ್ಶ ಬಾಳಿನಿಂದ ನಮ್ಮನ್ನು ಪ್ರೇರೇಪಿಸುತ್ತೀರಿ. ಅವರ ದಿವ್ಯ ಬೋಧನೆಯಿಂದ ನಮಗೆ ಸದಾ ಆಚಾರವನ್ನು ಕಲಿಸುತ್ತೀರಿ. ಅವರ ಪ್ರಾರ್ಥನೆಗಳ ಮೂಲಕ ನಮ್ಮನ್ನು ಕಾಪಾಡುತ್ತೀರಿ. ಆದುದರಿಂದ ಸಕಲ ದೂತ ಸಮೂಹಗಳೊಂದಿಗೆ ನಾವು ನಿಮ್ಮ ಸ್ತುತಿ ಗೀತೆಯನ್ನು ಹಾಡುತ್ತಾ ನಿಮ್ಮನ್ನು ನಿರಂತರವಾಗಿ ಭಜಿಸುತ್ತಾ ಆರಾಧಿಸುತ್ತೇವೆ. ಪರಿಶುದ್ಧ ಪರಿಶುದ್ಧರು ಸೇನಾಧೀಶ್ವರ ಪ್ರಭು, ಪರಿಶುದ್ಧ ದೇವಗೆ ಹೋಸಾನ, ಇಹ ಪರ ದೇವಗೆ ಹೋಸಾನ, ಪರಿಶುದ್ಧ ದೇವಗೆ ಹೋಸಾನ, ಇಹ ಪರ ದೇವಗೆ ಹೋಸಾನ. ಹೋಸನ 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 ಹೋಸನ. ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು ಹೋಸಾನ. ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು ಹೋಸಾನ. ಮಹೋನ್ನತದಲ್ಲಿ ಹೋಸಾನ, ಮಹೋನ್ನತದಲ್ಲಿ ಹೋಸಾನ, ಹೋಸಾನ, ಹೋಸಾನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು. ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಿಂದ ಸುರಿಸಿ ಪಾವನಗೊಳಿಸರೆಂದು ಪ್ರಾರ್ಥಿಸುತ್ತೇವೆ. ನಮಗೆಯೂ ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವ ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ
ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಪುನರುತ್ಥಾನದ ಮೂಲಕ ನಿಮ್ಮ ಶಿಲುಬೆಯಾಗು, ಪುನರುತ್ಥಾನದ ಮೂಲಕ ನಮ್ಮನ್ನು ವಿಮೋಚಿಸಿದ ಲೋಕರಕ್ಷಕರೇ, ನಮ್ಮನ್ನು ರಕ್ಷಿಸಿರಿ, ನಮ್ಮನ್ನು ರಕ್ಷಿಸಿರಿ. ಆದುದರಿಂದ ಪ್ರಭು, ನಿಮ್ಮ ಸನ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವಯುವ ರೊಟ್ಟಿಯನ್ನು, ರಕ್ಷಣೆಯುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರ ಆತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಲಿಯೋ ಅವರೊಂದಿಗೂ, ನಮ್ಮ ಧರ್ಮಕ್ಷೇತ್ರದ ಆಡಳಿತಾಧಿಕಾರಿಗಳಾದ ಬೆರನ್ ಮೋರಸ್ ಅವರೊಂದಿಗೂ, ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸನ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ, ಆಕೆಯ ಪತಿ ಸಂತ ಜೋಸೆಫರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆ ಪ್ರಕಾರ ಮತ್ತು ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹೇಳುತ್ತೇವೆ, ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮವು ಪೂರ್ಣವಾಗಲಿ, ನಿಮ್ಮ ರಾಜ್ಯವು ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿ ನೆರವೇರಲಿ. ನಮ್ಮ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡುವವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ.
ನಾವು ಸ್ವರ್ಗ ಆನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜಭಾರವು ಅಧಿಕಾರವು ಮಹಿಮೆಯು ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ಈಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯ ಪಾಲಿಸಿರಿ. ಯುಗಾಂತರಿಗೂ ಜೀವಿಸಾಳು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ಶಾಂತಿ ನೀಡಿರಿ, ನಮಗೆ ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು, ತಾವು ತನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರಳಲ್ಲ, ಆದರೆ ತಾವು ಒಂದೇ ಒಂದು ಮಾತು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ನಾನೇ ಸ್ವರ್ಗದಿಂದ ಬಂದ ರೊಟ್ಟಿ ರಸವು, ನನ್ನನ್ನು ಭುಜಿಸಿ ಪಾನ ಮಾಡಿರಿ. ಹೃದಯ ನಾವಿಕ ಆತ್ಮದ ಪೋಷಕ ಮನುಕುಲ ಪ್ರೀತಿಗಾಗಿ, ನೀರೊಟ್ಟಿಯದೆ ನೀರಸವಾದೆ ದಿವ್ಯ ಔಷಧಿ ನೀನಾದೆ. ಹೃದಯ ನಾವಿಕ ಆತ್ಮದ ಪೋಷಕ ಮನುಕುಲ ಪ್ರೀತಿಗಾಗಿ, ನೀರೊಟ್ಟಿಯದೆ ನೀರಸವಾದೆ ದಿವ್ಯ ಔಷಧಿ ನೀನಾದೆ. ಒಳ್ಳೆ ಕುರುಬನಾಗಿ ಮೇಷಪಾಲನಾಗಿ ನನ್ನಾತ್ಮಗೆ ಬಾ ಯೇಸುವೆ. ಒಳ್ಳೆ ಕುರುಬನಾಗಿ ಮೇಷಪಾಲನಾಗಿ ನನ್ನಾತ್ಮಗೆ ಬಾ ಯೇಸುವೆ, ನನ್ನಾತ್ಮಗೆ ಬಾ ನನ್ನ ಯೇಸುವೆ. ಮನಸ್ಸೆಂಬ ಗುಡಿಗೆ ನೀ ಅತಿಥಿ, ತವ ಕಲಿಕಾ
ಸಂಜೀವಿ ನೀನಾಗಿ ಬಾ. ಹೃದಯ ನಾವಿಕ ಆತ್ಮದ ಪೋಷಕ ಮನುಕುಲ ಪ್ರೀತಿಗಾಗಿ ನೀರೊಟ್ಟಿಯಾಗಿ ನೀರಸವಾಗಿ ದಿವ್ಯೌಷಧಿ ನೀನಾಗಿ. ಸುಖದಲ್ಲಿ ಹಗಲಿರುಳು ನಾ ತೇಲಿದೆ, ನಿನ್ನಿಂದ ಬಲು ದೂರ ನಾ ಸಾಗಿದೆ. ತೊಡಲಿದೆ ಕಷ್ಟದ ಭಾರದಲ್ಲಿ, ಸಹಿಸಲು ಶಕ್ತಿಯ ನೀಡಲು ಬಾ. ಆತ್ಮದ ಅಣತೆಯ ಬೆಳಗಲು ಬಾ, ಬರಡಾದ ಬಾಳಿಗೆ ಒಲಲಾಗಿ ಬಾ. ಆತ್ಮದ ಅಣತೆಯ ಬೆಳಗಲು ಬಾ, ಬರಡಾದ ಬಾಳಿಗೆ ಒಲಲಾಗಿ ಬಾ. ಚೇತನ ಚಿಲುಮೆ ನೀನಾಗಿ ಬಾ, ಚೇತನ ಚಿಲುಮೆ ನೀನಾಗಿ ಬಾ. ಹೃದಯ ನಾವಿಕ ಆತ್ಮದ ಪೋಷಕ ಮನುಕುಲ ಪ್ರೀತಿಗಾಗಿ ನೀರೊಟ್ಟಿಯಾಗಿ ನೀರಸವಾಗಿ ದಿವ್ಯೌಷಧಿ ನೀನಾದಿ. ಹೃದಯ ನಾವಿಕ ಆತ್ಮದ ಪೋಷಕ ಮನುಕುಲ ಪ್ರೀತಿಗಾಗಿ ನೀರೊಟ್ಟಿಯಾಗಿ ನೀರಸವಾಗಿ ದಿವ್ಯೌಷಧಿ ನೀನಾದಿ. ಒಳ್ಳೆ ಕುರುಬನಗಿ ವಿಷಪಾಲನಗಿ ನನ್ನಾತ್ಮಕ್ಕೆ ಬಾ ಯೇಸುವೆ. ಒಳ್ಳೆ ಕುರುಬನಗಿ ವಿಷಪಾಲನಗಿ ನನ್ನಾತ್ಮಕ್ಕೆ ಬಾ ಯೇಸುವೆ. ನನ್ನಾತ್ಮಕ್ಕೆ ಬಾ ನನ್ನ ಯೇಸುವೆ. ಪ್ರಿಯ ಭಕ್ತಾದಿಗಳೇ, ಕೊನೆಯ ಪ್ರಾರ್ಥನೆ ಮತ್ತು ಆಶೀರ್ವಾದದ ನಂತರ ಒಂದು ಚಿಕ್ಕದಾದ ಒಂದು ಸನ್ಮಾನ ಕಾರ್ಯಕ್ರಮ ಇರುವುದ ಕಾರಣ ಎಲ್ಲರೂ ಕೂಡ ದಯಮಾಡಿ ಕುಳಿತುಕೊಳ್ಳಬೇಕಾಗಿ ವಿನಂತಿ. ಪ್ರಾರ್ಥಿಸೋಣ. ಪ್ರಭುವೇ, ಪರಮ ಪ್ರಸಾದದ ದಿವ್ಯ ಭೋಜನದಿಂದ ನಮ್ಮನ್ನು ತೃಪ್ತಿಪಡಿಸಿದ್ದೀರಿ. ಸಂತ ಅಂತೋನಿಯವರ ಆದರ್ಶವನ್ನು ಎಡೆಬಿಡದೆ ಅನುಸರಿಸುತ್ತಾ ನಾವು ನಿಮ್ಮನ್ನು ಅಧಿಕಾಧಿಕವಾಗಿ ಪ್ರೀತಿಸುವಂತೆ ಮಾಡಿರಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ತಮ್ಮ ಏಕೈಕ ಪುತ್ರರ ಆಕಾಶ ಮಂಡಲವನ್ನು ಭೇದಿಸಿ ಹಿಂದೆ
ಸ್ವರ್ಗಕ್ಕೆ ಆರೋಹಣವಾಗಿದ್ದ ಪ್ರಭು ಯೇಸುವೆ, ತಾವಿರುವೆಡೆಗೆ ನಾವು ಬಂದು ಸೇರಲು ನಮಗೆ ದಯಪಾಲಿಸಿದ್ದೀರಿ. ಈ ಸುದಿನವನ್ನು ಸರ್ವಶಕ್ತ ದೇವರು ನಮಗೆ ಅನುಗ್ರಹಿಸಲಿ. ಆಮೆನ್. ಪುನರುತ್ಥಾನದ ನಂತರ ಕ್ರಿಸ್ತರು ತಮ್ಮ ಶಿಷ್ಯರಿಗೆ ಸ್ಪಷ್ಟವಾಗಿ ಕಾಣಿಸಿಕೊಂಡರು. ಅಂತೆ ಅವರು ನ್ಯಾಯಾಧೀಶರಾಗಿ ಆಗಮಿಸುವಾಗ ನಿತ್ಯಕ್ಕೂ ನಿಮ್ಮ ಮೇಲೆ ದಯಾವಂತರಾಗಿರುವಂತೆ ದೇವರು ನಿಮಗೆ ಅನುಗ್ರಹಿಸಲಿ. ಆಮೆನ್. ಕ್ರಿಸ್ತರು ತಮ್ಮ ತಂದೆಯ ಮಹತ್ವದಲ್ಲಿ ಅವರೊಡನೆ ಆಸೀನರಾಗಿದರೆಂದು ನೀವು ವಿಶ್ವಾಸಿಸುತ್ತೀರಿ. ಕಾಲಾಂತದವರೆಗೂ ಅವರು ನಿಮ್ಮೊಡನೆ ಇರುವರು ಎಂಬ ವಾಗ್ದಾನದ ಪರಿಪೂರ್ಣತೆಯನ್ನು ನೀವು ಆನಂದ ಅರಿಯುವಂತಾಗಲಿ. ಆಮೆನ್. ಸರ್ವಶಕ್ತ ದೇವರು ಸಂತ ಅಂತೋನಿಯವರ ಮುಖಾಂತರ ನಿಮ್ಮೆಲ್ಲರನ್ನು ಆಶೀರ್ವದಿಸಿ ಕಾಪಾಡಲಿ. ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ಅವರ ಆಶೀರ್ವಾದವನ್ನು ನಿಮ್ಮ ಮೇಲೆ ಇರಿಸಲಿ. ಆಮೆನ್. ದಯಮಾಡಿ ಎಲ್ಲರೂ ಕ್ಷಣ ಕಾಲ ಕುಳಿತುಕೊಳ್ಳಬೇಕಾಗಿ ವಿನಂತಿ. ಪ್ರಭೇಸುವಿನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಸಂತ ಅಂತೋನಿ ಅವರ ಭಕ್ತಾದಿಗಳೇ, ಇಂದು ಸಂತ ಅಂತೋನಿಯವರ ಮೈನರ್ ಬಸಲಿಕಾ ಇದರ ವಾರ್ಷಿಕ ಮಹೋತ್ಸವಕ್ಕೆ ಸಕಲ ಸಿದ್ಧತೆಯೊಂದಿಗೆ ಮೊದಲನೆಯ ದಿನ ನವೀನ ದಿವ್ಯ ಬಲಿ ಪೂಜೆ, ಧ್ವಜಾರೋಹಣ ಕಾರ್ಯ ಇವೆಲ್ಲವೂ ಕೂಡ ಉತ್ತಮವಾದ ರೀತಿಯಲ್ಲಿ ನಡೆದಿದೆ. ದೇವರು ನಮಗೆ ಅನುಕೂಲಕರವಾದ ವಾತಾವರಣವನ್ನು ಒದಗಿಸಿಕೊಟ್ಟು ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆದುದರಿಂದ ಮೊಟ್ಟ ಮೊದಲಿಗೆ ತ್ರಿಯೇಕ ದೇವರಿಗೆ ನಾವು ವಂದನೆಗಳನ್ನು ಸಲ್ಲಿಸೋಣ. ಪರಮಪೂಜ್ಯ ಧರ್ಮಾಧ್ಯಕ್ಷರು, ಪ್ರೇಷಿತ ಆಡಳಿತಾಧಿಕಾರಿಗಳು, ಈ ಮೈನರ್ ಬಸಲಿಕಾ ಮಾಡಿದರೂ ಸರಿ, ಇದನ್ನು ಒಂದು ಒಳ್ಳೆಯ ಆಧ್ಯಾತ್ಮಿಕ ಒಂದು ಸೆಂಟರನ್ನಾಗಿ, ಆಧ್ಯಾತ್ಮಿಕ ಕ್ಷೇತ್ರವನ್ನಾಗಿ ಮಾಡಬೇಕೆಂದು ಬಯಸುತ್ತಾರೆ. ಇಲ್ಲಿ ಅನೇಕ ಆಧ್ಯಾತ್ಮಿಕ ಕಾರ್ಯಕ್ರಮಗಳು ನಡೆಯಬೇಕು. ನೂರಾರು ಸಾವಿರಾರು ಭಕ್ತಾದಿಗಳು ಇಲ್ಲಿ ಸಂತ ಅಂತೋನಿಯವರ ಆ ಬಿಣ್ಣಗ ಪ್ರಾರ್ಥನೆಯೊಂದಿಗೆ ಪವಾಡಗಳನ್ನು, ಅದ್ಭುತಗಳನ್ನು ಸ್ವೀಕರಿಸಬೇಕು ಎಂಬುದಾಗಿ ಪರಮ ಪೂಜ್ಯ ಧರ್ಮಾಧ್ಯಕ್ಷರ ಬಯಕೆಯಾಗಿದೆ. ಅದೇ ಅವರ ಕನಸು ಆಗಿದೆ. ಆದುದರಿಂದ ಪ್ರತಿಯೊಂದು ಸಲ ಅವರ ಯೋಜನೆಗಳು ವಿಶೇಷ. ಅದಕ್ಕೆ ಧರ್ಮಾಧ್ಯಕ್ಷರ ವೈಯಕ್ತಿಕ ಪ್ರಸನ್ನತೆ ಬಹಳ ಮುಖ್ಯವಾಗಿರುವ ಕಾರಣ ಇಲ್ಲಿ ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಾರೆ. ಪೂಜ್ಯ ಧರ್ಮಾಧ್ಯಕ್ಷರನ್ನು ನಾವು ವಂದಿಸಬೇಕು ಮತ್ತು ಅವರನ್ನು ನಾವು ಸನ್ಮಾನಿಸಬೇಕು. ಇದು ನಮ್ಮ ಆದ್ಯಂತ ಕರ್ತವ್ಯ, ಏಕೆಂದರೆ ಅವರು ನಮ್ಮ ಮೇಷ ಪಾಲಕರಾಗಿದ್ದಾರೆ.
ಪೂಜ್ಯ ಧರ್ಮಾಧ್ಯಕ್ಷರು ದಯಮಾಡಿ ಬಲಿಪೀಠದಲ್ಲಿ ವಿನಂತಿಸುತ್ತೇನೆ. ಪೂಜ್ಯ ಧರ್ಮಾಧ್ಯಕ್ಷರೇ, ನಮ್ಮ ಪ್ರೇಷಿತ ಆಡಳಿತ ಅಧಿಕಾರಿಗಳಾಗಿರುವ ಬೆನಡ್ ಮೋರಸ್ ನಿವೃತ್ತ ಮಹಾಧರ್ಮಾಧ್ಯಕ್ಷರು, ಇವರ ಕನಸು ಎಲ್ಲವೂ ಕೂಡ ಆಧ್ಯಾತ್ಮಿಕ ಬೆಳವಣಿಗೆ. ಈ ದಿನದಲ್ಲಿ ಕೂಡ ನಮಗೆ ನಮ್ಮ ಮಧ್ಯೆ ಇದ್ದು ಧ್ವಜಾರೋಹಣ ಮಾಡಿ ಬಲಿಪೂಜೆಯನ್ನು ಒಪ್ಪಿಸಿಕೊಟ್ಟು ನಮಗಾಗಿ ಪ್ರಾರ್ಥಿಸಿ ನಮ್ಮೆಲ್ಲರನ್ನು ಆಶೀರ್ವದಿಸಿದ್ದಾರೆ. ಪೂಜ್ಯ ಧರ್ಮಾಧ್ಯಕ್ಷರಿಗೆ ನಮ್ಮ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸುತ್ತಾ ಅವರಿಗೆ ಒಂದು ಚಿಕ್ಕ ಸನ್ಮಾನವನ್ನು ನಾವು ಮಾಡುತ್ತೇವೆ. ಪ್ರೀತಿಯಿಂದ ಸ್ವೀಕರಿಸಬೇಕಾಗಿ ಕೋರುತ್ತೇವೆ. ಧರ್ಮಾಧ್ಯಕ್ಷರು ಇಲ್ಲೇ ಕುಳಿತುಕೊಳ್ಳಬೇಕಾಗಿ ವಿನಂತಿ. ಇನ್ನು ಹಾಗೆಯೇ ಮೊದಲನೆಯ ದಿನದ ಈ ನವಣ ಕಾರ್ಯಕ್ಕೆ ಮೈಸೂರಿನಿಂದ ಗುರುಗಳಾಗಮಿಸಿದ್ದಾರೆ. ಹಾಗೆಯೇ ಪಲ್ಲಟೈನ್ ಫಾದರ್ಸ್ ಬಂದಿದ್ದಾರೆ. ಈ ಬಲಿಪೂಜೆಯಲ್ಲಿ ಭಾಗವಹಿಸಿ ನಮಗಾಗಿ ಪ್ರಾರ್ಥಿಸಿ ನಮ್ಮನ್ನು ಆಶೀರ್ವದಿಸಿದಂತಹ ಪೂಜ್ಯ ಎಲ್ಲ ಗುರುಗಳಿಗೆ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸುತ್ತೇವೆ. ಅವರಿಗೆ ಚಪ್ಪಾಳೆ ತಟ್ಟಿ ನಮ್ಮ ವಂದನೆಗಳನ್ನು ಸಲ್ಲಿಸೋಣ. ಈ ದಿನದ ಧ್ವಜಾರೋಹಣವನ್ನು ನೀವು ವೀಕ್ಷಿಸಿದ್ದೀರಿ. ಧ್ವಜವು ಅಂದಚಂದವಾಗಿತ್ತು. ಯಾವುದೋ ಒಂದು ಹಾಲಿವುಡ್ ಪಿಕ್ಚರ್ನಲ್ಲಿ ಯಾವುದೋ ಒಂದು ದೊಡ್ಡದಾದ ಬ್ರಹ್ಮಾಂಡವಾದ ರೀತಿಯಲ್ಲಿ ಒಂದು ಕಾರ್ಯ ನಡೆಯುವ ಹಾಗೆ ಎಲ್ಲ ಕೂಡ ನಡೆಯಿತು. 3 ಡೈಮೆನ್ಷನಲ್ಲಿ ಸಂತ ಅಂತೋಣಿಯವರ ಪಿಕ್ಚರ್ಸ್ ಅಲ್ಲಿ ಎಲ್ಲ ಕಡೆ ಕಾಣಿಸುವ ಹಾಗೆ ಶೃಂಗಾರಭರಿತ ಧ್ವಜಾರೋಹಣವು ನಡೆದಿದೆ. ಇದನ್ನು ಕೊಡುಗೆಯಾಗಿ ಕೊಟ್ಟವರು ಬೆಂಗಳೂರಿನ ಇಮಾಕ್ಯುಲೇಟ್ ಚರ್ಚ್ ರೈಲ್ವೆ ಕಾಲೋನಿ ಧರ್ಮ ಕೇಂದ್ರಕ್ಕೆ ಸೇರಿದ ಎವರ್ಗ್ರೀನ್ ಫ್ಯಾಮಿಲಿ ಕುಟುಂಬದ ಮಿಸ್ಟರ್ ಅಂತೋಣಿ. ಇಂದಿನ ಮೊದಲನೆಯ ವಾಚನದಲ್ಲಿ ನಾವು ಕೇಳಿದೆವು, ಸಂತ ಪೌಲರು ಹೇಳುತ್ತಾರೆ, ಕೊಳ್ಳುವ ಕೈಗಳಿಗಿಂತ ಕೊಡುವ ಕೈಗಳೇ ಆಶೀರ್ವಾದ ತುಂಬಿದ ಕೈಗಳಾಗಿರುತ್ತದೆ. ಇವರು ನಮ್ಮ ಧರ್ಮ ಕೇಂದ್ರಕ್ಕೆ ಈ ಹಬ್ಬಕ್ಕೆ ಮೆರುಗು ಹೆಚ್ಚಿಸುವ ರೀತಿಯಲ್ಲಿ ಒಂದು ಒಳ್ಳೆಯ ಸುಂದರವಾದ ಶೃಂಗಾರಭರಿತ ಧ್ವಜವನ್ನು ತಯಾರಿಸಿ ನಮಗೆ ಕೊಟ್ಟು ಅದನ್ನು ಧ್ವಜಾರೋಹಣ ಮಾಡಲು ಸಹಕರಿಸಿದ ಪ್ರೀತಿಯ ಅಂತೋಣಿ ಅವರನ್ನು ಸನ್ಮಾನಿಸಲು ನಾವು ಇಚ್ಛಿಸುತ್ತೇವೆ. ಅಂತೋಣಿ ಅವರು ಮುಂದೆ ಬರಬೇಕಾಗಿ ವಿನಂತಿ. ಮಿಸ್ಟರ್ ಆಂಟನಿ ಫ್ರಮ್ ಇಮಾಕ್ಯುಲೇಟ್ ಚರ್ಚ್ ರೈಲ್ವೆ ಕಾಲೋನಿ. ನಿಮ್ಮ ಕೊಡುಗೆಯನ್ನು ನಾವು ಪ್ರೀತಿಯಿಂದ ಸ್ವೀಕರಿಸುತ್ತೇವೆ. ಪೂಜ್ಯ ಧರ್ಮಾಧ್ಯಕ್ಷರಿಂದ ನಾವು ನಿಮ್ಮನ್ನು ಗೌರವಿಸುತ್ತೇವೆ. ಈ ಧರ್ಮ ಕೇಂದ್ರದ ವಾರ್ಷಿಕೋತ್ಸವದ ಅಂಗವಾಗಿ ಧ್ವಜಾರೋಹಣದ ಆ ದಿನದಲ್ಲಿ ಧ್ವಜಾರೋಹಣದ ಕಾರ್ಯಕ್ರಮ ಮತ್ತು ಬಲಿಪೂಜೆಯಲ್ಲಿ ಭಾಗವಹಿಸುವ ಎಲ್ಲ ಭಕ್ತಾದಿಗಳಿಗೆ ಸುಮಾರು 20 ವರ್ಷಗಳ ಕಾಲದಿಂದ ಒಳ್ಳೆಯ ಭೋಜನದ ವ್ಯವಸ್ಥೆಯನ್ನು ಮಾಡಿಕೊಡುತ್ತಾ ಬರುವವರು ಮಿಸ್ಟರ್ ನಾದನ್, ಬೆಂಗಳೂರು ನಿವಾಸಿ,
ಮಿಸ್ಟರ್ ನಾದನ್ ಮತ್ತು ಅವರ ಮಕ್ಕಳು ಸೋಫಿಯಾ ಮತ್ತು ಜೋ. ಇವರ ಪ್ರೀತಿಯ ಕೊಡುಗೆಯನ್ನು ನಾವು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ನೀವು ಅನೇಕರ ಸಂಜೆಯ ವೇಳೆಯ ಹಸಿವನ್ನು ನೀಗಿಸುತ್ತೀರಿ. ಆದುದರಿಂದ ಧರ್ಮಾಧ್ಯಕ್ಷರಿಂದ ನಿಮಗೆ ಒಂದು ಚಿಕ್ಕ ಸನ್ಮಾನ ಕಾರ್ಯ ಇರುವ ಕಾರಣ ಮಿಸ್ಟರ್ ನಾದನ್ ಅವರು ಬೇಕಾದರೆ ಕುಟುಂಬ ಸಮೇತರಾಗಿ ಬಂದು ಈ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಐ ರಿಕ್ವೆಸ್ಟ್ ಮಿಸ್ಟರ್ ನಾದನ್ ಟು ಕಮ್ ಫಾರ್ವರ್ಡ್ ಆರ್ ನೀವೇ ಬನ್ನಿ. ಅವರ ಕುಟುಂಬದಲ್ಲಿ ಯಾರಾದರೊಬ್ಬರು ಬಂದು ನಮ್ಮ ಪ್ರೀತಿಯ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಥ್ಯಾಂಕ್ ಯು ಗ್ರೇಸ್, ಥ್ಯಾಂಕ್ ಯು. ಮತ್ತು ಇಂದು ಈ ಬಲಿಪೂಜೆಗೆ ನಮ್ಮ ಧರ್ಮಕೇಂದ್ರದ ಕೊಯರ್ ಮೆಂಬರ್ಸ್ ಅಷ್ಟೊಂದು ಚಂದವಾಗಿ ಒಳ್ಳೆ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡಿ ಬಹಳ ಚೆನ್ನಾಗಿ ಹಾಡಿ ಈ ಬಲಿಪೂಜೆಯಲ್ಲಿ ನಾವೆಲ್ಲರೂ ಕೂಡ ಪ್ರಾರ್ಥಿಸುವಂತೆ ಮಾಡಿದ್ದೀರಿ. ಕೀಬೋರ್ಡ್ ನುಡಿಸಿದ ಸುಹಾಸ್ ಮತ್ತು ಅವರ ಜೊತೆ ಸೇರಿ ಎಲ್ಲರೂ ಕೊಯರ್ ಮೆಂಬರ್ಸ್ ಹಾಡಿದಂತಹ ಎಲ್ಲರಿಗೂ ಕೂಡ ತುಂಬ ಹೃದಯದ ವಂದನೆಗಳನ್ನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಥ್ಯಾಂಕ್ ಯು ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಟು ಯು. ಬಲಿಪೀಠದ ಸುತ್ತಲೂ ನೋಡುತ್ತೀರಿ, ಸುಂದರವಾದ ಹೂಗಳಿಂದ ಅಲಂಕೃತವಾಗಿದೆ. ಈ ಹೂವಿನ ಅಲಂಕಾರವನ್ನು ನಮಗೆ ಮಾಡಿಸಿಕೊಟ್ಟಂತಹ ವಂದನೆಯ ಗುರುಗಳು ಅವಿನಾಶ್, ಸೋಮವಾರಪೇಟೆಯ ಧರ್ಮಕೇಂದ್ರದ ಗುರುಗಳು. ಅವರು ಒಂದು ತಂಡವನ್ನೇ ಕರೆದುಕೊಂಡು ಬಂದು CSST ಸಿಸ್ಟರ್ಸ್, ಮಿಸ್ಟರ್ ಮಾರ್ಷಲ್ ಅವರ ಜೊತೆ ಸೇರಿ ಅನೇಕರು ಬಂದು ಸುಮಾರು 3-4 ಗಂಟೆಗಳ ಕಾಲ ಆಲ್ಟರನ್ನು ಸ್ವಚ್ಛಗೊಳಿಸಿ ಈ ಅಂದಚಂದವಾದ ಹೂವಿನ ಚಟ್ಟಿಗಳೊಂದಿಗೆ ಅಲಂಕಾರ ಮಾಡಿದ್ದಾರೆ. ಫಾದರ್ ಅವಿನಾಶ್ ಮತ್ತು CSS ಸಿಸ್ಟರ್ಸ್ ಅವರೆಲ್ಲರಿಗೂ ನಮ್ಮೆಲ್ಲರ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸುತ್ತೇವೆ. ಥ್ಯಾಂಕ್ ಯು ಫಾದರ್ ಅವಿನಾಶ್. ಈಗ ನಾವು ಅದ್ಭುತ ಶಾಲಿಯಾದ ಸಂತ ಅಂತೋನಿಯವರ ಅದ್ಭುತ ಸ್ವರೂಪವನ್ನು ತೆಗೆದುಕೊಂಡು ಈಗ ನಾವು ಪ್ರಾರ್ಥಿಸಿ ಹಾಗೆ ಜಪಸರ ಮಾಡುತ್ತಾ ನಾವು ಊರ ಮೆರವಣಿಗೆಯಲ್ಲಿ ಭಾಗವಹಿಸಿ ಎಂದು ಕೂಡ ಪ್ರಾರ್ಥಿಸುತ್ತೇವೆ. ಮೆರವಣಿಗೆ ಮುಗಿದ ಮೇಲೆ ಕೆಲ ನಿಮಿಷಗಳ ಕಾಲ ಪರಮ ಪ್ರಸಾದದ ಆರಾಧನೆಯ ನಂತರ ಆಶೀರ್ವಾದ ನಂತರ ಬಂದಂತಹ ಎಲ್ಲ ಭಕ್ತರಿಗೆ ಭೋಜನದ ವ್ಯವಸ್ಥೆಯನ್ನು ನಾನು ಕುಟುಂಬದವರು ಮಾಡಿದ್ದಾರೆ, ಸ್ವೀಕರಿಸಬೇಕಾಗಿ ವಿನಂತಿಸುತ್ತೇನೆ. ಈಗ ದಯಮಾಡಿ ಸ್ವರೂಪವನ್ನು ತರುವಾಗ ಮೇಲೆ ಹಾಕಿ ಶಿಕ್ಷಣದಿಂದ ನೀವು ನಿಂತುಕೊಳ್ಳಿ, ಭಕ್ತಿಪೂರ್ವಕವಾಗಿ ಸಂತರಲ್ಲಿ ಪ್ರಾರ್ಥಿಸಿ. ನೀವು ಹೊರಗೆ ಹೋಗುವ ಮೊದಲು KSRTC ಬಸ್ ಇಲ್ಲಿ ಸ್ವಲ್ಪ ವಿವರಣೆ ನಮ್ಮ ಗುರುಗಳೊಂದಿಗೆ ಮುಂದೆ ಇರುತ್ತಾರೆ. ಹೊಸ ಅರೇಂಜ್ಮೆಂಟ್ಸ್ ಕೂತ್ಕೊಳ್ಳಿ. ಇಂದಿನಿಂದ 15ನೇ ತಾರೀಕಿನ ತನಕ ನಮ್ಮ ಕರ್ನಾಟಕ ಸರ್ಕಾರದ ಸಾರಿಗೆ ಸಂಸ್ಥೆಯ ಮುಖಾಂತರವಾಗಿ ಬೆಳಿಗ್ಗೆ 5:30 ಗಂಟೆಗೆ ಹಾಗೂ 9:30 ಗಂಟೆಗೆ
ಈ 3 ಸಮಯಗಳಲ್ಲಿ ಮೈಸೂರಿನಿಂದ ಡೋರಹಳ್ಳಿಗೆ ನೇರವಾದ ಸಾರಿಗೆ ಸಂಪರ್ಕವನ್ನು ಕಲ್ಪಿಸಿಕೊಳ್ಳಲಾಗಿದೆ. ಇದಲ್ಲದೆ ಕೇರಳದಿಂದ ಇನ್ನೂ ಅನೇಕ ಬಸ್ ವ್ಯವಸ್ಥೆಗಳು ಇವೆ. ಆದ್ದರಿಂದ ನೀವು ಈ ಒಂದು ಸಮಾಚಾರವನ್ನು ನಿಮ್ಮ ಬಂಧು ಮಿತ್ರರಿಗೂ ಕೂಡ ತಿಳಿಸುತ್ತಾ ಈ ಸರ್ಕಾರಿ ಸೌಲಭ್ಯವನ್ನು, ಈ ಸಾರಿಗೆ ಸೌಲಭ್ಯವನ್ನು ಬಳಸಿಕೊಂಡು ನಮ್ಮ ಮಾಸಂತ ಡೋರಹಳ್ಳಿ ಅಂತೋಣಿಯವರ ಈ ಹಿರಿಯ ಬಸಲಿಕಕ್ಕೆ ಬಂದು ಸಂತ ಅಂತೋಣಿಯವರ ಈ ಆಶೀರ್ವಾದವನ್ನು, ದೇವರ ಆಶೀರ್ವಾದವನ್ನು ಸಂತ ಅಂತೋಣಿಯವರ ವಿಗ್ರಹಗಳಿಂದ ಪಡೆದುಕೊಳ್ಳಲು ತಾವುಗಳು ಮುಂದೆ ಬರಲು ಈ ಸೌಲಭ್ಯವನ್ನು ಬಳಸಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ಸಂತ ಅಂತೋನಿಯವರ ಮಾಸದ ಈ ವೆಲಿಕನ್ನು ನಾನು ತೀರಿಕೊಳ್ಳುವ ಮೊದಲು ಗುರುಗಳು ಬಂದು ಆಶೀರ್ವಾದವನ್ನು ಪಡೆಯಬೇಕೆಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ನಾನು ಈ ಒಂದು ಪ್ರತಿಮೆಯನ್ನು ಇಡುತ್ತೇನೆ.
ನನಗೆ ಸರ್ವವು, ಅವರಿಲ್ಲದೆ ಬಾಳು ಶೂನ್ಯವು. ನನ್ನೇಸುವೆ ನನಗೆ ಸರ್ವವು, ಅವರಿಲ್ಲದೆ ಬಾಳು ಶೂನ್ಯವು. ಆ ಯೇಸುವೇ ನಿಜ ದೇವರು, ನಿಜ ಪಾಲರು. ನಿನಗಾರು ದೇವರೆಂದರೆ ಯೇಸು ಎನ್ನುವೆನು. ಸೈತಾನನು ಶೋಧನೆ ಕೊಡುವಾಗ ಕೂಗುವೆ ಯೇಸುವನು. ಅಹಂಕಾರದಿ ಆಜ್ಞೆಯ ಮರೆತಾಗ ಬೇಡುವೆ ಯೇಸುವ. ಸೈತಾನನು ಶೋಧನೆ ಕೊಡುವಾಗ ಕೂಗುವೆ ಯೇಸುವನು. ಅಹಂಕಾರದಿ ಆಜ್ಞೆಯ ಮರೆತಾಗ ಬೇಡುವೆ ಯೇಸುವ. ನನ್ನೇಸುವೆ ನನಗೆ ಸರ್ವವು, ಅವರಿಲ್ಲದೆ ಬಾಳು ಶೂನ್ಯವು. ನನ್ನೇಸುವೆ ನನಗೆ ಸರ್ವವು, ಅವರಿಲ್ಲದೆ ಬಾಳು ಶೂನ್ಯವು. ಆ ಯೇಸುವೇ ನಿಜ ದೇವರು, ನಿಜ